ಹಾಯ್, ನಮಸ್ಕಾರ ಸ್ನೇಹಿತರೆ. ಎಲ್ಲರಿಗೂ ಇವತ್ತಿನ ಹೊಸ ವ್ಲಾಗ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀರಿ. ತುಂಬ ದಿನಗಳ ನಂತರ ವ್ಲಾಗ್ ಮಾಡ್ತಾಯಿದ್ದೀನಿ. ಅದು ನಮ್ಮ ತೋಟದಲ್ಲಿ. ಸ್ನೇಹಿತರೆ, ನಾನು ಬೆಂಗಳೂರಿಂದ ಊರಿಗೆ ಬಂದಿದ್ದೆ. ನಮ್ಮ ಸ್ನೇಹಿತರದ್ದು ಅಂದರೆ ನಮ್ಮ ರಿಲೇಟಿವೇ ಮದುವೆ ಇತ್ತು ನಮ್ಮ ಊರಲ್ಲೇ. ಸೊ ಹಾಗಾಗಿ ಮದುವೆ ಕಾರ್ಯಕ್ರಮಗಳು ಅವೆಲ್ಲ ಇದ್ದು ಹಾಗಾಗಿ ಬಂದಿದ್ದೆ ಊರಿಗೆ. ಒಂದು ವಾರ ರಜೆ ಹಾಕಿ ಊರ ಕಡೆ ಬಂದಿದ್ದೆ. ಇಷ್ಟು ದಿನ ಮದುವೆ ಮನೆ ಅದು ಇದು ಅಂತ ಆಯಿತು. ಮನೆಗೆ ಬಂದು ಒಂದು ವಾರ ಆಯಿತು. ಎಲ್ಲೂ ಹೊರಗಡೆ ಹೋಗೋಕ್ಕಾಗಿಲ್ಲ. ಅದಕ್ಕೆ ತೋಟಕ್ಕೆ ಬರ್ದೂ ತುಂಬ ದಿನ ಆಯಿತು ಸ್ನೇಹಿತರೆ. ನೀವು ನೋಡಿರ್ತೀರಿ ಈ ನಡುವೆ ವ್ಲಾಗ್ಗಳು ಯಾವುದೂ ಬಂದಿಲ್ಲ. ಓಕೆ, ತುಂಬ ದಿನಗಳ ನಂತರ ವ್ಲಾಗ್ ಮಾಡ್ತಾಯಿದ್ದೀನಿ. ದಿಸ್ ಇಸ್ ಲೈಫ್ ಸ್ಟೈಲ್ ವ್ಲಾಗ್. ಲೈಫ್ ಸ್ಟೈಲ್ ವ್ಲಾಗ್ ಮಾಡ್ತಾಯಿದ್ದೀನಿ. ಮೋಟೋ ವ್ಲಾಗ್ ಸದ್ಯ ಸೀನಿಲ್ಲ. ಅಬ್ಬಾ, ಇವಾಗ ಸಮಯ ಬಂದು 9 ಗಂಟೆ ಆಗಿರ್ಬೇಕು ಮೋಸ್ಟ್ಲಿ. 9 ಗಂಟೆ ಅಂತೀನಿ, 10 ಗಂಟೆ ಆಯಿತು. ಹೆವಿ ಚಳಿ ಮಾತ್ರ. ಊರ ಕಡೆ ವಾತಾವರಣ ಫುಲ್ ಚಿಲ್ಡ್ ಆಗಿದೆ, ಸಖತ್ತಾಗಿದೆ. ಹೆವಿ ಚಳಿ ಸ್ನೇಹಿತರೆ. ನೋಡಿ, 10 ಗಂಟೆ ಆದರೂ ಕೂಡ ಸಿಕ್ಕಾಪಟ್ಟೆ ಚಳಿ ಇದೆ. ಜರ್ಕಿನ್ ಹಾಕ್ಕೊಂಬಂದಿದ್ದೆ, ತೆಕ್ಕೊಂಬಂದೆ. ಯಾಕಂತಂದರೆ ವಾಕ್ ಮಾಡ್ತೀವಲ್ಲ, ಹೆವಿ ಸೆಕೆ ಆಗಿಬಿಡುತ್ತೆ. ಇವತ್ತು ತಾರೀಕು 29. ಈ ವ್ಲಾಗು ಪಕ್ಕಾ ನಾಳೆ ನೋಡ್ತೀರಿ, 30ನೇ ತಾರೀಕು. ಈ ವ್ಲಾಗ್ ಕರೆಕ್ಟಾಗಿ ಬಂದರೆ, ಚೆನ್ನಾಗಿ ಬಂತು ಅಂತಂದರೆ 30ನೇ ತಾರೀಕಿಗೆ ನೋಡ್ತೀರಿ ನೀವು. ಸ್ನೇಹಿತರೆ, ನಾನು ಇವತ್ತು ಸಾಯಂಕಾಲ ಬೆಂಗಳೂರಿಗೆ ಹೋಗಬೇಕು. ಏನಕ್ಕಂತಂದರೆ 30ನೇ ತಾರೀಕಿಗೆ ಟೆಕ್ ವಿತ್ ಭಾರತ್ ಅವ್ರನ್ನ ಭೇಟಿ ಮಾಡಬೇಕು. ಅವ್ರ ಹತ್ರ ಸ್ವಲ್ಪ ಕೆಲಸಗಳಿದೆ, ಅವ್ರನ್ನ ಭೇಟಿ ಮಾಡಬೇಕು. ಈ ಸಂಡೇ ಬನ್ನಿ ಅಂತ ಹೇಳಿದ್ದಾರೆ. ಅವ್ರನ್ನ ಭೇಟಿ ಮಾಡಿ, ಏನಕ್ಕೆ ಭೇಟಿ ಹಾಕಿ ಹೋಗ್ತಾಯಿದ್ದೀನಿ ಅಂತಂದರೆ, ನಮ್ಮದು ಇನ್ನೊಂದು ಚಾನಲ್ ಇದೆ, ಸನಾತನ 95 ಅಂತ ಹೇಳಿ. ನಾವು ಮತ್ತು ನಮ್ಮ ಸ್ನೇಹಿತರು ಇಬ್ಬರು ಸೇರಿ ನಡೆಸ್ತಾ ಇರುವಂತಹ ಚಾನಲ್ಲು ಸನಾತನ 95. ನೋಡಿ, ನೀವೇನಾದರೂ ಜ್ಯೋತಿಷ್ಯ ವಿಷಯದಲ್ಲಿ ಆಸಕ್ತಿ ಹೊಂದಿದರೆ, ರಾಶಿ ಭವಿಷ್ಯ, ನಕ್ಷತ್ರ ಭವಿಷ್ಯ, ಆಮೇಲೆ ಕವಡೆ ಶಾಸ್ತ್ರ, ಇದರಲ್ಲಿ ಇಂಟ್ರೆಸ್ಟೆಡ್ ಇದ್ದರೆ, ನಿಮಗೇನಾದರೂ ಅವಶ್ಯಕತೆ ಇದ್ದು ಅಂತಂದರೆ ನೀವು ನಮ್ಮ ಚಾನಲಿಗೆ ವಿಸಿಟ್ ಮಾಡ್ಬೋದು. ವಿಡಿಯೋಸ್ ಎಲ್ಲ ನೋಡಿ, ತುಂಬ ಹಲವಾರು ವೀಡಿಯೋಸ್ಗಳನ್ನು ಮಾಡಿದ್ದೀವಿ. ಹಾಗೆ ಪ್ರತಿನಿತ್ಯ ಸಾಯಂಕಾಲ ಲೈವ್ ಮುಖಾಂತರ ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡ್ತಾ ಇದ್ದಾರೆ ನಮ್ಮ ಸ್ನೇಹಿತರು. ಶರಣ್ ಶಾಸ್ತ್ರ ಅಂತ ಹೇಳ್ಬಿಟ್ಟು ಡೈಲಿ ಲೈವ್ ಕಾರ್ಯಕ್ರಮಗಳನ್ನು ಮಾಡ್ತೀವಿ. ಡೈಲಿ ಬೆಳಗ್ಗೆ ಕರೆಕ್ಟಾಗಿ 7:15 ಒಂದು ದಿನ ತಪ್ಪದೇನೆ ಪ್ರತಿನಿತ್ಯ 7:15 ವಿಡಿಯೋಸನ್ನು ಅಪ್ಲೋಡ್ ಮಾಡ್ತೀವಿ. ಪ್ರತಿನಿತ್ಯ 7:15 ಬರುತ್ತೆ ನೋಡಿ ವಿಡಿಯೋ. ನಿಮಗೆ ಕಂಟೆಂಟ್ಗಳು ಇಷ್ಟ ಆಯಿತು ಅಂತಂದರೆ ಆಬ್ವಿಯಸ್ಲಿ ಇಷ್ಟ ಆಗೇ ಆಗುತ್ತೆ. ನಿಜವಾಗ್ಲೂ ಹೇಳಬೇಕಂದ್ರೆ ನಿಮಗೆ ಇಷ್ಟ ಆಗೇ ಆಗುತ್ತೆ. ತುಂಬ ಚೆನ್ನಾಗಿ ಹೇಳ್ತಾರೆ ನಮ್ಮ ಸ್ನೇಹಿತರು. ಇಷ್ಟ ಆದರೆ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಬೆಲ್ ಐಕನ್ ಇರುತ್ತೆ, ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಆನ್ ಮಾಡಿ ಇಟ್ಕೊಳ್ಳಿ. ಯಾವುದೇ ಹೊಸ ವಿಡಿಯೋಸ್ಗಳು ಅವ್ರ ಚಾನಲಿಗೆ ಅಪ್ಲೋಡ್ ಮಾಡಿದ ತಕ್ಷಣ ನಾನೇ ಹ್ಯಾಂಡಲ್ ಮಾಡೋದು. ನಾವು ಯಾವುದೇ ವಿಡಿಯೋಸನ್ನು ಚಾನಲಿಗೆ ಶೆಡ್ಯೂಲ್ ಮಾಡಿರ್ತೀವಲ್ಲ, ಪ್ರತಿನಿತ್ಯ 7:15 ಪಬ್ಲಿಷ್ ಆದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೋಟಿಫಿಕೇಷನ್ ಬಂದಮೇಲೆ ನೀವು ವಿಡಿಯೋಸನ್ನು ಆರಾಮಾಗಿ ನೋಡ್ಬೋದು. ನೀವು ನೋಟಿಫಿಕೇಷನ್ ಬೆಲ್ಲನ್ನು ಟರ್ನ್ ಆನ್ ಮಾಡಿ ಆಲ್ ನೋಟಿಫಿಕೇಷನ್ ಸೆಲೆಕ್ಟ್ ಮಾಡ್ಕೋಬೇಕು.
ಸೆಲೆಕ್ಟ್ ಮಾಡ್ಕೊಂಡ್ರೆ ಮಾತ್ರ ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ, ಇಲ್ಲ ನೋಟಿಫಿಕೇಷನ್ ಬರೋಲ್ಲ. ಅದಕ್ಕೆ ನನ್ನ ವಿಡಿಯೋದಲ್ಲೂ ಪ್ರತಿ ಸಲ ಹೇಳ್ತಾ ಇರ್ತೀನಿ, ಎಷ್ಟೋ ಜನ ಮಾಡ್ಕೊಂಡಿಲ್ಲ. ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ, ನಮ್ಮ ಕರ್ತವ್ಯ ನಾವು ಮಾಡ್ತೀವಿ. ಸೊ ಇವಾಗ ತೋಟಕ್ಕೆ ಹೋಗಿ ಬಂದೆ, ಹಾಗೆ ಒಂದು ರೌಂಡ್ ಗದ್ದೆ ಕಡೆ ಹೋಗಿ ಬಂದ್ಬಿಡೋಣ, ನಿಮಗೂ ಸ್ವಲ್ಪ ಚೇಂಜಸ್ ಸಿಗಲಿ. ವೀಡಿಯೋಸ್ಗಳಿಲ್ಲದೆ ತುಂಬ ದಿನ ಆಯ್ತಲ್ಲ, ಏನಪ್ಪ. ಅದೇ ನಮ್ಮದು ಇನ್ನೊಂದು ಚಾನಲ್ ಇದೆಯಲ್ಲ, ಸನಾತನ 95 ಅಂತ ಹೇಳಿದ್ನಲ್ಲ, ಆ ಚಾನಲ್ನಲ್ಲಿ ಹೆವಿ ಕೆಲಸ ಮಾಡ್ತಾಯಿದ್ದೀವಿ ನಾವು, ನಮ್ಮ ಸ್ನೇಹಿತರಿಬ್ಬರು ಸೇರಿಕೊಂಡು. ಸ್ವಲ್ಪ ಜಾಸ್ತಿ ಫೋಕಸ್ಡ್ ಆಗಿ ಕೆಲಸ ಮಾಡ್ತಾಯಿದ್ದೀವಿ. ಸೊ ಆ ದೃಷ್ಟಿಯಿಂದ ಹೇಳ್ತಾ ಇರುವಂಥದ್ದು, ತಾವೆಲ್ಲರೂ ನಮ್ಮ ಚಾನಲ್ನ ಚಂದಾದಾರರೆಲ್ಲರೂ ಕೂಡ ನಮ್ಮದು ಇನ್ನೊಂದು ಚಾನಲ್ ಇದೆ, ನಮ್ಮ ಇನ್ನೊಂದು ಚಾನಲಿಗೆ ಸಪೋರ್ಟ್ ಮಾಡಬೇಕು, ನೀವೆಲ್ಲರೂ ಸಪೋರ್ಟ್ ಮಾಡಬೇಕು, ಓಕೆನಾ ಸ್ನೇಹಿತರೆ. ಈ ವ್ಲಾಗ್ನ ನಾನು ನನ್ನ DJI ಕ್ಯಾಮ್ರಾದಲ್ಲಿ ಮಾಡ್ತಾಯಿದ್ದೀನಿ. ಆ್ಯಕ್ಷನ್ 2ಗೆ ಗ್ರೆನರ್ ಮೈಕನ್ನು ಉಪಯೋಗಿಸ್ಕೊಂಡು ವ್ಲಾಗನ್ನು ಮಾಡ್ತಾಯಿದ್ದೇನೆ. ಲೈಟಾಗಿ ತಿಳಿ ಬಿಸಿಲು ಬಂದಿದೆ, ಸಿಕ್ಕಾಬಿಟ್ಟೆ ಚಳಿ ಇದೆ ಸ್ನೇಹಿತರೆ. ನಾವು ಲಾಸ್ಟ್ ಟೈಮ್ ಆ ಕಡೆ ಹೋಗಿದ್ವಿ, ಇವಾಗ ಈ ಸೈಡ್ ಹೋಗೋಣ ಬನ್ನಿ, ಹೀಗೆ ಬಂದಾಗ ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ ಅಂತ. ಬೆಂಗಳೂರಿಗೆ ಹೋದರೆ ಅದೇ ಟ್ರಾಫಿಕ್ಕು, ಅಯ್ಯೋ ಭಗವಂತ. ಇಂಥ ಒಳ್ಳೆ ವಾತಾವರಣ ಬಿಟ್ಬಿಟ್ಟು ನಾವು ಬೆಂಗಳೂರಿಗೆ ಹೋಗ್ತೀವಲ್ಲ, ಏನು ಮಾಡೋಣ ಸ್ನೇಹಿತರೆ. ಊರಲ್ಲಿದ್ದರೆ ಕೆಲಸ ಸಿಗಲ್ಲ, ಬೆಂಗಳೂರಲ್ಲಿ ಕೆಲಸ ಸಿಗುತ್ತೆ, ನೆಮ್ಮದಿ ಇಲ್ಲ. ಒಂದು ಬೇಕು ಅಂದರೆ ಇನ್ನೊಂದು ಕಳ್ಕೋಬೇಕು, ಏನು ಮಾಡೋಣ ಸ್ನೇಹಿತರೆ. ಇಲ್ಲಿ ದಾರಿ ಇದೆಯಾ ಇಲ್ವೋ ಗೊತ್ತಿಲ್ಲ, ನೋಡಿ ಕಾಣಿಸ್ತಾ ಇದೆಯಾ. ಇಲ್ಲಿ ಮೊದಲೆಲ್ಲ ನಾವು ಓಡಾಡ್ತಾಯಿದ್ವಿ, ಆಟ ಆಡ್ತಾಯಿದ್ವಿ, ಕ್ರಿಕೆಟ್ಗಳನ್ನು ಆಡ್ತಾಯಿದ್ವಿ. ಸಖತ್ತಾಗಿದೆ ಜಾಗ ಮಾತ್ರ. ಹೆಂಗೆ ಗಾಳಿ ಬೀಸ್ತಾ ಇದೆ ಅಂತಂದರೆ, ಹೆಂಗಿದೆ ನೋಡಿ ವಾತಾವರಣ, ಚಿಲ್ಡಾಗಿದೆ ಸ್ನೇಹಿತರೆ. ಖುಷಿ ಆಗುತ್ತೆ ಇಲ್ಲಿ ಬಂದರೆ. ನಮ್ಮ ಊರವ್ರು ಸಿಕ್ಕಿದ್ರು, ಪಕ್ಕದ ಮನೆಯವರು, ಅವ್ರ ಜೊತೆ ಮಾತಾಡ್ತಾ ಇದ್ದೆ. ಇಲ್ಲೊಂದು ಸಣ್ಣ ಶಂಕ ಇದೆ ಕಲ್ಲಿಂದು, ಬೆಳಗಿನ ಜಾವ ಏನಾರು ಬಂದುಬಿಟ್ರೆ ಮಾತ್ರ ಪಕ್ಕಾ ಸ್ವರ್ಗ ಗುರು. ನೋಡಿ ಎಷ್ಟು ವಿಶಾಲವಾಗಿದೆ ನಮ್ಮೂರ ಗದ್ದೆ ಸ್ನೇಹಿತರೆ, ಇದು ನೋಡ್ಕೊಂಬಿಡಿ. ಈ ಕ್ಯಾಮ್ರಾಕ್ಕೆ ಏನಾರು ಮೈಕನ್ನು ನಾವೇನು ಬಳಸ್ತೀವಲ್ಲ, ಒಂದೊಂದು ಸಲ ಆಡಿಯೋ ಕ್ಯಾಪ್ಚರ್ ಆಗುತ್ತೆ, ಒಂದೊಂದು ಸಲ ಆಡಿಯೋನೇ ಕ್ಯಾಪ್ಚರ್ ಆಗೋಲ್ಲ ಸ್ನೇಹಿತರೆ. ಅದೇ ಬೇಜಾರಾಗ್ತಾಯಿದೆ. ಇವಾಗ ಆಡಿಯೋ ಏನೋ ಬಂದಿಲ್ಲ ಅಂತಂದರೆ ನಾನು ಎಡಿಟ್ ಮಾಡ್ಬೇಕಾದ್ರೆ ವಾಯ್ಸ್ ಕೊಡಬೇಕು, ಎಂಥ ಕರ್ಮ ಬರುತ್ತೆ. ನೋಡೋಣ ರೀ, ಯಾವುದಕ್ಕೂ ಕನೆಕ್ಟ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ ಬನ್ನಿ. ಹೇಗಿದೆ ವಾತಾವರಣ. ಪ್ರಕೃತಿ ನೇಚರ್ನ ಇಷ್ಟಪಡೋರಿಗೆ ಇವತ್ತಿನ ಈ ವ್ಲಾಗು. ಯಾರ್ಯಾರು ನೇಚರ್ನ ತುಂಬ ಇಷ್ಟಪಡ್ತೀರಿ ನಂತರ ಅವರಿಗೆ ಸ್ವಲ್ಪ ಸಿನಿಮೆಟಿಕ್ ಆಗ್ತೀಗೇನಲ್ಲ. ವಿಶಾಲವಾಗಿದೆ ಜಾಗ ಮಾತ್ರ, ನೆಕ್ಸ್ಟ್ ಲೆವೆಲ್. ಸ್ವಲ್ಪ ದೂರ ಹೋಗ್ಬಿಟ್ಟು ಬರೋಣ, ಒಂದು 40-45 ನಿಮಿಷ ಆರಾಮಾಗಿ ವಿಡಿಯೋ ಮಾಡ್ಬೋದು. ಆಮೇಲೆ ಬ್ಯಾಟ್ರಿ ಬರೋಲ್ಲ. ವಿತ್ ಪವರ್ ಮಾಡೆಲ್ ಸೇರಿ ನಾನು ಹೇಳ್ತಾ ಇರೋದು. ಮತ್ತು ಕ್ಯಾಮ್ರಾ ಮಾತ್ರ ಅಲ್ಟಿಮೇಟ್ ಗುರು, ಎಷ್ಟು ಹ್ಯಾಂಡಿ ಆಗಿದೆ ಅಂತಂದರೆ ಸಖತ್ತಾಗಿದೆ ನೋಡಿ. ಸಾಯಂಕಾಲ ಟೈಮ್ ಬಂದರೆ ನವಿಲುಗಳು ಮತ್ತು ಸೂರ್ಯ ಮುಳುಗೋದನ್ನು ಅಂದವಾಗಿ ನೋಡ್ಬೋದು. ಹಕ್ಕಿಗಳ ಚಿಲಿಪಿಲಿ ಶಬ್ದವನ್ನು ಕೇಳಿಸ್ಕೊಳ್ಳಿ. ಅಲ್ಲೊಂದು ಮರ ಕಾಣಿಸ್ತಾ ಇರ್ಬೋದು ನಿಮ್ಗೆ, ನಾನು ವಿಡಿಯೋ ಎಡಿಟ್ ಮಾಡ್ಬೇಕಾದ್ರೆ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ಹಕ್ಕಿಗಳೆಲ್ಲ ಹಾರಾಡ್ತಾ ಇದೆ. ಅಲ್ಲೊಂದು ಮರ ಇದೆಯಲ್ಲ, ಆ ಮರದಲ್ಲಿ ಎಲ್ಲ ಹಕ್ಕಿಗಳು ಗೂಡು ಮಾಡ್ಕೊಂಡಿರ್ತವೆ, ಅಲ್ಲೇ ಇರ್ತವೆ.
ಕೆಲವೊಂದಿಷ್ಟು ಪಕ್ಷಿಗಳೆಲ್ಲ ಅಲ್ಲೇ ಇರ್ತವೆ. ಅದ್ರ ಹತ್ರ ಅದ್ರ ಚಿಲಿಪಿಲಿ ಶಬ್ದಗಳನ್ನು ಕೇಳ್ಬೋದು ನಾವು. ಇಂಪಾಗಿರುತ್ತೆ. ನಮ್ಮ ಮನೆಯಿಂದ ಸುಮಾರು ಒಂದು 300 ಮೀಟ್ರ್ ದೂರ ಬಂದಿದ್ದೀನಿ ಅಷ್ಟೇ. ಕೇಳಿಸ್ಕೊಳ್ಳಿ. ದಯವಿಟ್ಟು ಕ್ಷಮೆ ಇರಲಿ ಸ್ನೇಹಿತರೆ, ಮೈಕನ್ನು ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಮಾಡಿಬಿಟ್ಟಿದ್ದೆ, ಮರ್ತೋಗಿದ್ದೀನಿ. ಈ ಆ್ಯಕ್ಷನ್ ಕ್ಯಾಮ್ರಾಗಳಲ್ಲಿ ಕ್ಲಿಯರಾಗಿ ಕಾಣಿಸಲ್ಲ, ಅಂದರೆ ದೂರದಲ್ಲಿ ಇರುವಂಥದ್ದು ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ. ಮೊಬೈಲಲ್ಲಿ ಆದರೆ ಆಟೋ ಫೋಕಸ್ ಇರುತ್ತೆ, ಫೋಕಸ್ಡ್ ಮಾಡಿ ತೆಗಿಬೋದು ಕ್ಲೀನಾಗಿ. ಈ ಆ್ಯಕ್ಷನ್ ಕ್ಯಾಮ್ರಾಗಳಲ್ಲಿ ಫಿಕ್ಸ್ಡ್ ಫೋಕಸ್ ಅಲ್ವಾ, ಹಾಗಾಗಿ ದೂರದಲ್ಲಿ ಇರುವಂಥದ್ದು ನಾವು ಝೂಮ್ ಮಾಡಿ ಕ್ಯಾಪ್ಚರ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಅಯ್ಯಪ್ಪ, ಇದರಲ್ಲೂ ಆಟೋ ಫೋಕಸ್ ಇದೆ, ಮೋಸ್ಟ್ಲಿ ಫೋಟೋ ಮಾತ್ರ ಆಟೋ ಫೋಕಸ್ ಅಂತ ಅನಿಸುತ್ತೆ, ಗೊತ್ತಿಲ್ಲ ಕರೆಕ್ಟಾಗಿ. ಬನ್ನಿ ಹಿಂಗೆ ಒಂದು ರೌಂಡ್ ಹೋಗ್ಬಿಟ್ಟು ಹಂಗೆ ವಾಪಸ್ ಆ ಕಡೆಯಿಂದ ಹೋಗೋಣ. ಆ ಕಡೆಯಿಂದ ದಾರಿ ಇದೆಯಾ ಇಲ್ವೋ ಗೊತ್ತಿಲ್ಲ, ನೋಡಬೇಕು. ನೋಡಿ ಸ್ನೇಹಿತರೆ, ಸಖತ್ತಾಗಿದೆ ನೋಡಿ. ಇದೆಲ್ಲ ಗದ್ದೆ, ನಮ್ಮ ಅಡಿಕೆ ತೋಟ ಎಲ್ಲ ಆ ಕಡೆ ಇದೆ, ಕಾಣಿಸ್ತಾ ಇದೆಯಾ? ಆ ಕಡೆ ಇದೆ. ಸೂರ್ಯ ಮುಳುಗೋದನ್ನು ಮಾತ್ರ ಸಖತ್ತಾಗಿ ನೋಡ್ಬೋದು. ಸೂರ್ಯ ಉದಯ ಆಗೋದು ಈ ಕಡೆ, ಮುಳುಗೋದು ಈ ಕಡೆ, ಸಖತ್ತಾಗಿ ಕಾಣಿಸುತ್ತೆ. ಟೈಮ್ ಲ್ಯಾಪ್ಸ್ ಹಾಕ್ಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ. ನಾನು ಸ್ನೇಹಿತರೆ, ಇನ್ನೂವರೆಗೂ ಈ ಕ್ಯಾಮ್ರಾಗಳಲ್ಲಿ ಟೈಮ್ ಲ್ಯಾಪ್ಸ್ ವಿಡಿಯೋಸನ್ನೇ ಮಾಡಿಲ್ಲ. ಮಾಡಬೇಕು ಸ್ನೇಹಿತರೆ, ಮಾಡಬೇಕಂತ ಅನ್ಕೊತೀನಿ. ಏನೇನೋ ತಲೆಯಲ್ಲಿ ಬರುತ್ತೆ, ಬಟ್ ಯಾವುದು ಸಕ್ಸಸ್ ಆಗ್ತಾಯಿಲ್ಲ. ನಮ್ಮ ಜೊತೆ ಇನ್ನೊಬ್ರು ಇದ್ದಿದ್ರೆ ಚೆನ್ನಾಗಿ ಮಾಡ್ಬೋದು. ಬನ್ನಿ, ಶಂಖಗಳನ್ನೆಲ್ಲ ಹಾಕಿದ್ದಾರೆ ಸ್ನೇಹಿತರೆ, ಈ ಥರ ಇದೆ. ಸುಮ್ಮನೆ ಹಿಂಗೆ ಹೋಗ್ತಾ ಇದ್ದೀನಿ, ಇಲ್ಲೆಲ್ಲೂ ದಾರಿ ಇಲ್ವಾ ಅಂತ. ಬನ್ನಿ ಹೋಗೋಣ, ಇಲ್ಲೆಲ್ಲಾರ ದಾರಿ ಇರ್ಬೋದು. ಅಂದರೆ ಎಲ್ಲ ಕಡೆ ಬೇಲಿ ಹಾಕ್ಬಿಟ್ಬಿಡ್ತಾರೆ, ಬೇಲಿ ಇದ್ದರೆ ಹೋಗೋಕ್ಕಾಗಲ್ಲ. ಇಲ್ಲೊಂದು ಬೇಣ ಇದೆ, ಹುಲ್ಲಿನ ಬೇಣ, ಅಲ್ಲಿ ಹೋದರೆ ಚೆನ್ನಾಗಿರ್ತಾಯಿತ್ತು, ಬಟ್ ಹೋಗೋಕ್ಕಾಗುತ್ತಾ ಇಲ್ಲ ಗೊತ್ತಿಲ್ಲ. ನೋಡೋಣ ಬನ್ನಿ. ಹಾಸಿಗೆ ಕೇಳಿಸ್ತಾ ಇದೆಯಾ ಸೌಂಡು? ಹಾಸಿಗೆ ಅಂತ ಇದ್ದಾರೆ. ಅಬ್ಬಾ, ಸುಮಾರು ದೂರ ನಡ್ಕೊಂಬಂದೆ. ಇಲ್ಲಿ ಸಿಕ್ಕಾಬಿಟ್ಟೆ ಹುಲ್ಲುಗಳಿದೆ ಸ್ನೇಹಿತರೆ. ಇದಕ್ಕೆ ಹುಲ್ಲಿನ ಬೇಣ ಅಂತಾರೆ. ಖಾಲಿ ಜಾಗದಲ್ಲಿ ಹುಲ್ಲನ್ನು ಬೆಳೆದಿರ್ತಾರೆ. ಇದು ಬೆಳೆದ ಮೇಲೆ ಕಾಡ ತೋಟಕ್ಕೆ ಮುಚ್ಚೋಕ್ಕೆ, ದನ ಕರುಗಳಿಗೆ ಎಲ್ಲ ಯೂಸ್ ಆಗುತ್ತೆ. ಇಲ್ಲೆಲ್ಲ ಕಟಿಂಗ್ ಮಾಡಿದ್ದಾರೆ, ಕಾಣಿಸ್ತಾ ಇದೆಯಾ? ಈ ಕಡೆ ಇನ್ನೂ ಹುಲ್ಲ ಸ್ನೇಹಿತರೆ, ಈ ಕಡೆ ಎಲ್ಲ ಕಟಿಂಗ್ ಮಾಡಿದ್ದಾರೆ ನೋಡಿ. ಈ ಕಡೆ ಹಾಗೇ ಇದೆ. ಈ ಥರ ಕಟಿಂಗ್ ಮಾಡಿದರೆ ಆರಾಮಾಗಿ ಓಡಾಡ್ಬೋದು. ಅಬ್ಬಾ, ತುಂಬ ದಿನ ಆಯಿತು ವಾಕಿಂಗ್ ಮಾಡ್ದೇನೆ. ನಾನು ಊರಲ್ಲಿದ್ದ ಡೈಲಿ ಬೆಳಗ್ಗೆ ನಾನು ಮತ್ತು ನಮ್ಮ ಅಮ್ಮ ಇಬ್ಬರು ವಾಕಿಂಗಿಗೆ ಹೋಗ್ತಿದ್ದೆ. ಬೆಂಗಳೂರಿಗೆ ಹೋದಾಗಿಂದ ಎಲ್ಲ ತಪ್ಪೋಗ್ಬಿಟ್ಟಿದೆ, ವಾಕಿಂಗೇ ಮಾಡ್ತಾಯಿಲ್ಲ. ಡೈಲಿ ವಾಕಿಂಗ್ ಮಾಡಿದ್ರೆ ಸುಸ್ತಾಗಲ್ಲ. ಇವಾಗ ನಾವು ಹೆಂಗಾಗ್ಬಿಟ್ಟಿದ್ದೀವಿ ಅಂತಂದರೆ, ಸುಮ್ಮನೆ ಕೂತ್ಕೊಂಡು ಕೆಲಸ ಮಾಡೋದಲ್ಲ, ಹಾಗಾಗಿ ಸಿಕ್ಕಾಬಿಟ್ಟೆ ಆಲಸ್ಯ ಆಗ್ಬಿಟ್ಟಿದ್ದೀವಿ, ಆಲಸ್ಯ ಬಂದೋಗ್ಬಿಟ್ಟಿದೆ. ಇಲ್ಲಿಂದ ಸೂರ್ಯ ಮುಳುಗೋದನ್ನು ಮಸ್ತ್ ಟೈಮ್ ಲ್ಯಾಪ್ಸ್ ವಿಡಿಯೋಸ್ ಮಾಡ್ಬೋದು. ಮೊದಲು ಫಸ್ಟ್ ಗೋಪುರ ತಂದಾಗ ನೋಡಿದ್ದೆ,
ಬಟ್ ಅವಾಗ ಇಷ್ಟೊಂದೆಲ್ಲ ಎಡಿಟಿಂಗು ಮತ್ತು ಇಷ್ಟೊಂದೆಲ್ಲ ಚೆನ್ನಾಗಿ ಮಾಡ್ಬೋದು ಅನ್ನೋ ತಲೆ ಇರಲಿಲ್ಲ ಅವಾಗ. ಇವಾಗ ಬಂದಿದೆ, ಇವಾಗ ಸ್ವಲ್ಪ ಸ್ವಲ್ಪ ತಿಳ್ಕೊತಾ ಇದ್ದೀನಿ ಎಡಿಟಿಂಗಲ್ಲಿ ಎಲ್ಲ. ಇನ್ನೊಂದು ಚಾನಲಿಗೆ ನಾವು ತುಂಬ ತಲೆ ಉಪಯೋಗಿಸ್ಕೋಬೇಕು. ನಮ್ದು ಇನ್ನೊಂದು ಚಾನಲ್ ಇದೆಯಲ್ಲ, ಸನಾತನ 95, ಆ ವಿಡಿಯೋಸ್ಗಳನ್ನೆಲ್ಲ ನೋಡಿ ನಾವೇ ಎಡಿಟ್ ಮಾಡೋದು, ಹೆಂಗೆ ಎಡಿಟ್ ಮಾಡ್ತೀನಿ ಅಂತ. ಲೈಟಾಗಿ ಎಡಿಟ್ ಮಾಡೋದು, ಬಟ್ ತುಂಬ ಚೆನ್ನಾಗಿ ಬರ್ತಾಯಿದೆ. ಇನ್ನೂ ಕಲ್ತ್ಕೋಬೇಕು ಎಡಿಟಿಂಗ್ ಸ್ಕಿಲ್ಗಳು. ಇಲ್ಲಿಂದ ನೋಡಿ, ಇಲ್ಲಿಂದ ಈ ಥರ ಕಾಣಿಸುತ್ತೆ, ಈ ಆ್ಯಂಗಲಲ್ಲಿ ಸ್ವಲ್ಪ ವೈಡಾಗಿ ಕಾಣಿಸುತ್ತೆ. ಇಲ್ಲಿ ಗಿಡ ಮರ ಇದ್ದಿದ್ದಕ್ಕೆ ಅಷ್ಟು ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ. ಫುಲ್ಲು ಸೂರ್ಯನ ಬೆಳಕು ಇರಬೇಕು, ಗದ್ದೆ ಫುಲ್ ಹಸಿರಾಗಿರ್ಬೇಕು, ನೋಡೋಕೆ ಏನು ಸುಖ ಅಂತೀರಿ. ನೆಕ್ಸ್ಟ್ ಲೆವೆಲ್. ನಮ್ಮದು ಇನ್ನೊಂದು ಚಾನಲಲ್ಲಿ ಫುಲ್ಲು ನಾವು ಮತ್ತು ನಮ್ಮ ಸ್ನೇಹಿತರು ಇಬ್ಬರು ಫುಲ್ ಟೈಮ್ ಕೆಲಸ ಮಾಡ್ತಾಯಿದ್ದೀವಿ. ನಾನಂತೂ ಫುಲ್ ಟೈಮ್ ಕೆಲಸ ಮಾಡ್ತಾಯಿದ್ದೀನಿ. ಅವರು ಫ್ರೀ ಇದ್ದವಾಗ ಬರ್ತಾರೆ, ಕೆಲವೊಂದಿಷ್ಟೆಲ್ಲ ಕಂಟೆಂಟನ್ನು ಮಾಡಿಕೊಂಡು ನಾನು ಪ್ರತಿನಿತ್ಯ ಆ ಕಂಟೆಂಟನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು, ಎಡಿಟಿಂಗ್ ಮಾಡೋದು, ಆ ಕೆಲಸ ನಾನು ಮಾಡ್ತೀನಿ. ಅವರು ಒಂದು ವಿಚಾರದ ಬಗ್ಗೆ ಮಾತಾಡ್ತಾರೆ, ಯಾವುದ್ರ ಬಗ್ಗೆ ವಿಡಿಯೋ ಮಾಡಬೇಕಂತ ನಾನು ಹೇಳ್ತೀನಿ, ಅದ್ರ ಬಗ್ಗೆ ಅವರು ಮಾತಾಡ್ತಾರೆ. ಅದನ್ನು ರೆಕಾರ್ಡ್ ಮಾಡಿ ಎಡಿಟಿಂಗ್ ಮಾಡಿ ಚಾನಲಿಗೆ ಪಬ್ಲಿಷ್ ಮಾಡೋದು, ಆ ಕೆಲಸ ನಂದು. ಸೊ ಇಬ್ಬರು ಹೆವಿ ಕೆಲಸ ಮಾಡ್ತಾಯಿದ್ದೀವಿ. ನಮ್ಮ ಚಾನಲಿಗೆ ಮಾನಿಟೈಸ್ ಕೂಡ ಆಗಿದೆ. ಸನಾತನ 95 ಇದೆಯಲ್ಲ, ಮಾನಿಟೈಸ್ ಕೂಡ ಆಗಿದೆ. ಓಹ್, ಇಲ್ಲಿ ಬೇಲಿ ಹಾಕ್ಬಿಟ್ಟಿದಾರಲ್ಲ ಗುರುವೆ, ಇಲ್ಲಿಂದ ಹೋಗೋಕ್ಕಾಗಲ್ಲ ಅಂತ ಅಂದ್ಕೊತೀನಿ. ಹೋಗ್ಬೇಕು ಅಂತಂದರೆ ಈ ಬೇಲಿ ದಾಟಬೇಕು ನಾವು. ಈ ಬೇಲಿ ದಾಟಕ್ಕಂತೂ ಆಗಲ್ಲ, ಸಿಕ್ಕಾಪಟ್ಟೆ ಮುಳ್ಳುಗಳಿದೆ. ಬೇರೆ ದಾರಿಗಳನ್ನು ಏನಾದರೂ ಹುಡ್ಕೋಬೇಕಷ್ಟೆ. ಇಲ್ಲೊಂದು ಚಿಕ್ಕ ಕೊಡ್ಲಿದೆ, ಇದರಿಂದ ಹೋಗ್ಬೋದಾ ನೋಡೋಣ. ನಾವು ಚಿಕ್ಕ ವಯಸ್ಸಲ್ಲಿ ಏನೇನೋ ಸರ್ಕಸ್ ಮಾಡಿದ್ದೀವಿ. ಇಲ್ಲ, ಇಲ್ಲಿ ತಂತಿ ಬೇಲಿ ಹಾಕ್ಬಿಟ್ಟಿದ್ದಾರೆ. ನೋಡ್ಬೇಕೀಗ ಬೇರೆ ದಾರಿ ಎಲ್ಲಿದೆ ಅಂತ. ಇಲ್ಲಂತೂ ಹೋಗೋಕ್ಕಾಗಲ್ಲ. ನೋಡಿ ಎಷ್ಟು ದಟ್ಟವಾಗಿ ಬೆಳ್ಕೊಂಡಿದೆ ಹುಲ್ಲುಗಳು. ಏನಕ್ಕಂತಂದರೆ ಈ ಕಳ್ಳದಲ್ಲಿ, ಅಂದರೆ ಈ ಹುಲ್ಲಿನಲ್ಲಿ ಹಾವು ಹುಳಗಳೆಲ್ಲ ಜಾಸ್ತಿ ಇರುತ್ತೆ, ಕಣ್ಣಿಗೆ ಕರೆಕ್ಟಾಗಿ ಕಾಣಿಸಲ್ಲ. ಸೊ ಹಾಗಾಗಿ ಅಷ್ಟೊಂದು ರಿಸ್ಕ್ ತಗೊಳ್ಳೋದು ಬೇಡ. ಹಬ್ಬ ಅಂತೂ ಇವತ್ತು ಇಲ್ಲೆಲ್ಲ ಬಂದಂಗೆ ಆಯಿತು. ಸುಮಾರು ದಿನ ಆಗಿತ್ತಲ್ಲ, ಒಂಥರ ಮೈಂಡ್, ನಮ್ಮ ಮೆದುಳಿಗೆ ಒಂಥರ ರಿಫ್ರೆಶ್ ಆದಂಗೆ ಆಯಿತು. ಇಲ್ಲಿಂದ ಏನು ಸಖತ್ತಾಗಿ ಕಾಣಿಸುತ್ತೆ ಗೊತ್ತಾ, ಅಡಿಕೆ ಮರಗಳು ಏನು ನೋಡ್ತಾ ಇದ್ದೀರಿ, ಸಖತ್ತಾಗಿ ಕಾಣಿಸುತ್ತೆ ಸ್ನೇಹಿತರೆ. ಇಲ್ಲಿಂದ ನಾವಿರೋದೇ ಸ್ವರ್ಗದಲ್ಲಿ. ತೋರಿಸೋ ಸಿಕ್ಕಾಪಟ್ಟೆ ಇದೆ ಸ್ನೇಹಿತರೆ, ಮುಗಿಯೋದೇ ಇಲ್ಲ. ನಮ್ಮ ಆಯುಷ್ಯ ಮುಗಿದೋಗ್ಬಿಡುತ್ತೆ ಬಿಟ್ರೆ ಪ್ರಕೃತಿ ಸೌಂದರ್ಯನ ತೋರ್ಸೋಕ್ಕೆ, ಫುಲ್ ತೋರ್ಸೋಕ್ಕೆ ಇನ್ನೊಂದು ಜನ್ಮನೇ ಎತ್ಕೊಂಬರ್ಬೇಕು. ಇಲ್ಲೊಂದೆಲ್ಲ ರೋಡ್ ಇದೆಯಾ ಅಂತ ನೋಡ್ತಾ ಇದ್ದೀನಿ. ಇಲ್ಲಿ ಕಾಲು ದಾರಿ ಇದ್ದಂಗಿದೆ, ಬಟ್ ಅಲ್ಲಿ ಬೇಲಿ ಹಾಕ್ಬಿಟ್ಟಿದ್ದಾರೆ. ಹೋಗೋಕ್ಕಾಗುತ್ತಾ ಇಲ್ವಾ, ಬೇರೆ ದಾರಿ ಹುಡ್ಕೊಳ್ಳೋಣ ಮನೆ. ಹಬ್ಬ, ಮನೆಯಲ್ಲೇ ತೋಟಕ್ಕೆ ಹೋಗ್ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಕಾಯ್ತಾ ಇರ್ತಾರೆ, ಎಲ್ಲೋದ ಮಗ ಎಲ್ಲೋದ ಮಗ ಅಂತ. ನಮ್ಮ ತಂದೆರಂತೂ ಬೈಕೊಂತ ಇರ್ತಾರೆ, ಎಲ್ಲೋದ್ ನಾನು ಅಲ್ಲಿ ಇಲ್ಲೇ ಮಾತಾಡ್ತಾ ಕುತ್ಕೊಂಡ್ಬಿಡ್ತಾನೆ, ಕ್ಯಾಮ್ರಾ ಹಿಡ್ಕೊಂಡು ಕುತ್ಕೊಂಡ್ಬಿಡ್ತಾನೆ ಅಂತೇಳಿ. ಒಂದು ನವಿಲುಗರು ಸಿಕ್ಕಿಲ್ಲ ಇವತ್ತು, ನವಿಲುಗಳೇ ಕಾಣಿಸಿಲ್ಲಪ್ಪ, ಏನಕ್ಕೆ ಅಂತ ಗೊತ್ತಿಲ್ಲ. ನಾವು ಯಾವಾಗ ಬಂದಾಗಲೂ ನವಿಲುಗಳು ನೋಡೋದಕ್ಕೆ ಸಿಗ್ತಾ ಇದ್ವು, ಇವಾಗ ಸಿಗ್ತಾ ಇಲ್ಲ ಸ್ನೇಹಿತರೆ. ನಾನು ಇಲ್ಲಿ ವಾಕಿಂಗಿಗೆ ಬರಬೇಕಾಗಿತ್ತು ಆಯಿತಾ. ನಮ್ಮೂರು ರೋಡು ಫುಲ್ ಕಿತ್ತಾಕ್ಬಿಟ್ಟಿದ್ದಾರೆ. ಟಾರ್ ರೋಡು ಹೊಸದಾಗಿ ಟಾರ್ ರೋಡ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ. ನಾವು ಡೈಲಿ ವಾಕಿಂಗ್ ಅಲ್ಲೇ ಮಾಡ್ತಾಯಿದ್ದಿದ್ದು. ಏನೋ ಒಂಥರ ಈ ಕಡೆ ಬರೋಣ, ಈ ಕಡೆ ಒಂದು ರೌಂಡು
ವಾಕಿಂಗ್ ಮಾಡ್ಕೊಂಬರೋಣ ಅಂತ ಹೇಳಿಬಿಟ್ಟು ಬಂದೆ. ಹಾಗೆ ಕ್ಯಾಮ್ರಾ ಹಿಡ್ಕೊಂಡು ಹೋಗೋಣ ಏನಕ್ಕಾರ ಬರುತ್ತೆ ಅಂತೇಳಿ ತಗೊಂಬಂದೆ. ಹಾಗೆ ಒಂದು ವ್ಲಾಗ್ ಮಾಡೋಣ ಅಂಥೇಳಿ ಮಾಡಿದೆ ಅಷ್ಟೇ. ನಮ್ಮ ಕೆಲಸ ನಮ್ಮ ಕರ್ತವ್ಯ ನಾವು ಮಾಡ್ತೀವಿ. ನಿಮ್ಮ ಕರ್ತವ್ಯ ನೀವು ಮಾಡ್ತಾ ಇಲ್ಲ ಸ್ನೇಹಿತರೆ. ನಮ್ಮ ಕನ್ನಡ ಕ್ರಿಯೇಟರ್ಸಿಗಂತೂ ಸಪೋರ್ಟೇ ಸಿಗ್ತಾ ಇಲ್ಲ. ಬೇಡದೇ ಇರುವಂಥದ್ದು ವಿಡಿಯೋಸ್ಗಳಿಗೆ ಮಿಲಿಯನ್ ಗಟ್ಟಲೆ ವ್ಯೂಸ್ಗಳು ಬರುತ್ತೆ. ನಾವು ಇಷ್ಟೊಂದೆಲ್ಲ ಶ್ರಮ ಹಾಕಿ ಮಾಡ್ತೀವಿ. ನಮ್ಗೆ ಯಾವುದೇ ಥರ ಮಿಲಿಯನ್ನೂ ಇಲ್ಲ, ಏನೂ ಇಲ್ಲ. 1K ಆದರೂ ಖುಷಿ ಆಗತ್ತೆ ನಮಗೆ. ಅಟ್ಲೀಸ್ಟು ಬೇಡ ಒಂದು 500 ವ್ಯೂಸ್ ಬಂದಿದ್ರೆ ಮನ್ಸಿಗೆ ಸ್ವಲ್ಪ ಸಮಾಧಾನ ಆಗೋದು. ಸಖತ್ ಖುಷಿ ಆಗುತ್ತೆ ನನಗೆ. ಅಷ್ಟೂ ಬರೋಲ್ಲ ಸ್ನೇಹಿತರೆ. ಅಮ್ಮಮ್ಮ ಆದರೂ ಒಂದು 50ರಿಂದ 100 ಅಷ್ಟೇ ವ್ಯೂಸು. ಅದಕ್ಕೋಸ್ಕರ ಈ ನಡುವೆ ಎಲ್ಲ ಸಿಕ್ಕಾಪಟ್ಟೆ ಕಡಿಮೆ ಮಾಡ್ಬಿಟ್ಟಿದ್ದೀನಿ ವ್ಲಾಗ್ ಮಾಡೋದನ್ನು. ಏನಕ್ಕೆ ಮಾಡಬೇಕು? ಸುಮ್ಮನೆ ನಮ್ಮ ಟೈಮ್ ವೇಸ್ಟ್ ಮಾಡಿಕೊಂಡು ನಮ್ಮ ಹಣನ ವ್ಯರ್ಥ ಮಾಡಿಕೊಂಡು ನಮ್ಮ ಹಣನ ನಷ್ಟ ಮಾಡಿಕೊಂಡು ಯಾಕೆ ಮಾಡಬೇಕು ಅಂತ ಹೀಗೆ ಅನ್ಸೋಕ್ಕೆ ಶುರು ಆಯಿತು. ನೋಡಿ, ಪ್ರತಿಯೊಂದು ವೀಡಿಯೋಸ್ಗಳಿಗೂ ನಾವು ಮಾಡಬೇಕು, ಬೇರೆ ಕಡೆ ಹೊರಗಡೆ ಟ್ರಾವೆಲ್ ಮಾಡಬೇಕು ಅಂತಂದರೆ ಎಷ್ಟೊಂದು ಖರ್ಚುಗಳಿದೆ. ಒಂದು ವಿಡಿಯೋ ಮಾಡಬೇಕು ಅಂತಂದರೆ ಈಸಿ ಇಲ್ಲ ಸ್ನೇಹಿತರೆ, ಈಸಿ ಇಲ್ಲ. ಅದು ಹಿಂದ್ಗಡೆ ಶ್ರಮ ಇರುತ್ತೆ, ತುಂಬ ಹಣಗಳನ್ನು ಖರ್ಚು ಮಾಡಬೇಕಾಗುತ್ತೆ. ಹೊರಗಡೆ ಹೋಗಬೇಕು ಅಂತಂದರೆ ಪೆಟ್ರೋಲಿಗೆ ಆಯಿತು, ನಮಗೆ ಊಟಕ್ಕೆ ವಸತಿಗೆಲ್ಲ ಬೇಕಲ್ಲ ಸ್ನೇಹಿತರೆ. ಎಲ್ಲಿಂದ ಬರುತ್ತೆ ನಮಗೆ? ಯೂಟ್ಯೂಬಿಂದ ಅಂತೂ ₹1 ಬರ್ತಾ ಇಲ್ಲ ಬಿಡಿ. 3 ವರ್ಷದಿಂದ ಸತತವಾಗಿ ಪ್ರಯತ್ನ ಮಾಡ್ತಾಯಿದ್ದೀನಿ ಚಾನಲಿಗೆ ಮಾನಿಟೈಸ್ ಮಾಡ್ಕೋಬೇಕು ಅಂಥೇಳಿ. ಇನ್ನೂವರೆಗೂ ಮಾನಿಟೈಸ್ ಮಾಡ್ಕೊಳಕ್ಕಾಗಿಲ್ಲ. ಅಂದರೆ ನಮ್ಮದು ವಾಚ್ ಟೈಮ್ ಇನ್ನೂ ಕಂಪ್ಲೀಟ್ ಮಾಡ್ಕೊಳಕ್ಕಾಗಿಲ್ಲ. ಇಲ್ಲಂತೆ ಎಕ್ಸ್ಟ್ರಾರ್ಡಿನರಿ. ನೋಡಿ, ಕಾಣಿಸ್ತಾ ಇದೆಯಾ ಮೇಲ್ಗಡೆ ಸೂರ್ಯಾಜಿ? ನೋಡಿ ಕಾಲು ದಾರಿ ಹೆಂಗಿದೆ, ಸಖತ್ತಾಗಿದೆ. ಏನಾದರೂ ಒಂದು ಡಿಫ್ರೆಂಟಾಗಿ ವ್ಲಾಗ್ ಮಾಡೋಣ ಅಂತ ಅಂದ್ಕೊತೀನಿ. ಯಾಕೋ ಆಗ್ತಾಯಿಲ್ಲ. ಟ್ರೈಪೋಡ್ ತರಬೇಕಾಗಿತ್ತು, ಇನ್ನೂ ಸಖತ್ತಾಗಿರೋದು. ಏನಾದ್ರು ಒಂದು ಜುಗಾಡು ಮಾಡ್ಬೇಕಲ್ಲ. ಸಖತ್ತಾಗಿದೆ ಇದು. ಇವಾಗ ಇಲ್ಲಿ ಇಟ್ಬಿಟ್ಟು ಇದಕ್ಕೂ ಬರ್ತಾಯಿಲ್ಲ. ಓಕೆ, ನೋಡಿ ಇಲ್ಲಿ ಜಂಪ್ ಮಾಡಿ. ಎಸ್, ಇಲ್ಲೊಂದು ದಾರಿ ಸಿಕ್ಕಿದೆ. ಬಟ್ ಈ ದಾರಿ ಅಲ್ಲಿ ಹೋಗುತ್ತಾ ಇಲ್ವೋ ಗೊತ್ತಿಲ್ಲ. ಹಾಗೆ ಸುಮ್ಮನೆ ಬಂದಿದ್ದೀನಿ ನೋಡೋಣ ಅಂತ. ಮೋಸ್ಟ್ಲಿ ಅಲ್ಲಿಗೆ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ವಾಕಿಂಗ್ ಮಾಡ್ದಂಗೂ ಆಗುತ್ತೆ. ಮೊದಲು ಇಲ್ಲೆಲ್ಲ ಓಪನ್ ಇತ್ತು ಸ್ನೇಹಿತರೆ. ನಾವು ಇಲ್ಲೆಲ್ಲ ಸೈಕಲ್ಲು, ಬೈಕು ಎಲ್ಲ ವಾಹನಗಳನ್ನು ತಗೊಂಬರ್ತಾಯಿದ್ವಿ. ಇದು ಬೇಲಿ ಹಾಕ್ಕೊಂಬಿಟ್ಟಿದ್ದಾರೆ. ದನ ಕರುಗಳು, ಹಾವಳಿಗಳು ಜಾಸ್ತಿ ಆಗುತ್ತೆ, ಹುಲ್ಲುಗಳೆಲ್ಲ ಹಾಳಾಗೋಗ್ಬಿಡುತ್ತೆ ಅಂಥೇಳಿ ಬೇಲಿ ಹಾಕ್ಕೊಂಡಿದ್ದಾರೆ. ಇಲ್ಲಂತೂ ಸಖತ್ತಾಗಿದೆ. ಬೆಳಕಿಲ್ಲ, ನಮ್ಮ ಸೂರ್ಯತಿ ಇನ್ನೂ ಕರೆಕ್ಟಾಗಿ ಎಂಟ್ರಿ ಕೊಟ್ಟಿಲ್ಲ. ಎಂಟ್ರಿ ಕೊಟ್ಟರು ಮಾತ್ರ ಅವನಜ್ಜಿ ಸಖತ್ತಾಗಿ ಬರುತ್ತೆ. ಕಾಲೆಲ್ಲ ಉರಿತಾ ಇದೆ ಸ್ನೇಹಿತರೆ. ಈ ಹುಲ್ಲುಗಳೆಲ್ಲ ಕೊರಿಯುತ್ತಲ್ಲ ನೋಡಿ. ಎಲ್ಲ ಕೆಲಸಗಾರರು ಅವ್ರವ್ರ ಕೆಲಸಕ್ಕೆ ಹಾಜರಾದರು.
ಹ್ಞೂ ಈಕೆ ನೋಡಿ ಅವ್ರವ್ರ ಕೆಲ್ಸಕ್ಕೆ ಅವ್ರು ಹಾಜರಾದರು. ಅವ್ರು ನೋಡಿದ ತಕ್ಷಣ ನಂಗೆ ಬೇಜಾರಾಗುತ್ತೆ. ಹೆಂಗೆ ಗೊತ್ತಾ, ನಾವು ಈ ಸಮಯವನ್ನು ಹಾಳು ಮಾಡ್ತಾ ಇದ್ದೀವ, ಈ ಸಮಯದಲ್ಲಿ ಏನಾದರೂ ಕೆಲಸ ಮಾಡ್ಬೋದಾಗಿತ್ತಾ, ಹೀಗೆಲ್ಲ ಥಿಂಕಿಂಗ್ ಬರುತ್ತೆ. ಅವರೆಲ್ಲ ಕರೆಕ್ಟಾಗಿದ್ದಾರೆ, ಅವ್ರ ಕೆಲಸ ಕರೆಕ್ಟಾಗಿ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಊರಲ್ಲಿದ್ದಾರೆ, ಊರಲ್ಲೇ ಇದ್ಬಿಟ್ಟು ಒಂದು ಕೆಲಸ ಅಂತ ಮಾಡ್ತಾಯಿದ್ದಾರೆ. ನಾವು ಸುಮ್ಮನೆ ಈ ಕ್ಯಾಮ್ರಾ ಅದು ಇದು ಅಂತ ಹೇಳಿ ಸಮಯವನ್ನು ವ್ಯರ್ಥ ಮಾಡ್ತಾ ಇದ್ದೀವ, ಅಥವಾ ದಿನಗಳನ್ನು ಈ ದಿನಗಳನ್ನು ಹಾಳು ಮಾಡ್ಕೊತಾ ಇದ್ದೀವ, ಈ ಸಮಯಗಳನ್ನು ಹಾಳು ಮಾಡ್ಕೊತಾ ಇದ್ದೀವ ಅಂತ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಸ್ನೇಹಿತರೆ ಒಂದೊಂದ್ಸಲ. ಏನಕ್ಕೆ ಅಂತ ಗೊತ್ತಿಲ್ಲ, ಈ ನಡುವೆ ತುಂಬ ಜಾಸ್ತಿ ಆಗ್ಬಿಟ್ಟಿದೆ. ಇಲ್ಲೊಂದು ಚಿಟ್ಟೆಗಳಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಈ ಕ್ಯಾಮ್ರಾದಲ್ಲಂತೂ ದೇವರಾಣೆ ಕಾಣಿಸಲ್ಲ ಬಿಡಿ, ಚೆನ್ನಾಗಿದೆ, ಸಖತ್ತಾಗಿದೆ. ಎಲ್ಲ ಒಂದೇ ಕಲರ್ ಚಿಟ್ಟೆಗಳು, ಚೆನ್ನಾಗಿದೆ. ಬನ್ನಿ ನೆಕ್ಸ್ಟ್ ಟೈಮ್ ಪಕ್ಕ ಟ್ರೈಪಾಡ್ ತೊಗೊಂಬರ್ತೀನಿ. ಟ್ರೈಪಾಡ್ ತೊಗೊಂಡಾಗ ನೋಡೋಣ. ಇಷ್ಟು ವರ್ಷ ನಾನು ಏನು ಅಂದ್ಕೊಂಡಿದ್ದು ಮಾಡೋಕ್ಕಾಗಿಲ್ಲ, ಒಂದಂತೂ ಸಕ್ಸಸ್ಫುಲ್ ಆಗಿದೆ. ಅದು ಫುಲ್ ಇನ್ನೂ ಕೆಲಸ ಬಾಕಿ ಇದೆ. ಕ್ಲಿಯರ್ ಆದಮೇಲೆ ಹೇಳ್ತೀನಿ. ಅಯ್ಯೋ ಭಗವಂತ, ಹೆವಿ ಮುಳ್ಳುಗಳು ಹಾಕ್ಬಿಟ್ಟಿದ್ದಾರೆ ನೋಡಿ. ಹೆಂಗೆ ಹೋಗೋದು ಇವಾಗ, ತೆಗಿಯೋಕ್ಕೂ ಆಗೋಲ್ಲ, ಫುಲ್ ಕಟ್ಬಿಟ್ಟಿದ್ದಾರೆ ಸ್ನೇಹಿತರೆ. ಸಿಕ್ಕಾಪಟ್ಟೆ ಮುಳ್ಳುಗಳು, ಕೈ ಕಾಲಿಗೆಲ್ಲ ಗಾಯ ಆಗ್ಬಿಡುತ್ತೆ. ಇಲ್ಲೇ ಇತ್ತು ಸ್ನೇಹಿತರೆ ರೋಡು, ನಮ್ಮ ಮನೆಗೆ ಹೋಗೋಕೆ ಇಲ್ಲೇ ಇದೆ ರೋಡು. ಹಿಂಗೆ ಹೋಗೋದು ಅಂತ ನೋಡ್ತಾ ಇದ್ದೀನಿ. ಸರ್ಕಸ್ ಮಾಡಬೇಕು, ಇಲ್ಲ ಗುರು, ಇಲ್ಲಿ ದಾಟೋಕ್ಕಾಗಲ್ಲ. ಸೊ ನಾವು ವಾಪಸ್ ಹೋಗ್ಬೇಕು ಈಗ ಮತ್ತೆ ತಿರ್ಗಾ. ಇದೆ ಈ ಥರ ಎಲ್ಲ ಯೋಚನೆಗಳು ಬರ್ತಾ ಇದೆ. ವಯಸ್ಸಾಯಿತು, ನಾವೇನು ಇನ್ನೂ ಏನು ಮಾಡ್ಕೊಂಡಿಲ್ಲ, ಮುಂದಿನ ಜೀವನಕ್ಕೆ ಏನಾದರೂ ಕೂಡಿಟ್ಕೋಬೇಕು, ಏನೋ ಮಾಡಬೇಕು. ನಮಗೇನಾದ್ರು ಆದರೆ ನಮ್ಮನ್ನು ನೋಡ್ಕೊಳ್ಳೋರು ಯಾರು? ನನಗೆ ನೋಡಿ ಇವಾಗ 45 ವರ್ಷ, ಇನ್ನೂ ಕೂಡ ಮದುವೆ ಆಗಿಲ್ಲ. ತೊಂದರೆ ಇಲ್ಲ ಬಿಡಿ, ನಾನೇನು ಆರಾಮಾಗಿದ್ದೀನಿ. ದೇವರು ನನಗೇನು ಕಡಿಮೆ ಮಾಡಿಲ್ಲ ಸ್ನೇಹಿತರೆ, ಎಲ್ಲದನ್ನು ಚೆನ್ನಾಗಿ ಕೊಟ್ಟಿದ್ದೇನೆ, ಏನೂ ಕಡಿಮೆ ಮಾಡಿಲ್ಲ ದೇವರು ಇಲ್ಲಿ ತನಕ. ನಂಗೆ ಕಷ್ಟಗಳನ್ನೇ ಕೊಟ್ಟಿಲ್ಲ ನಿಜವಾಗ್ಲೂ ಹೇಳಬೇಕು ಅಂತಂದರೆ. ಬೇರೆಯವ್ರ ಕಷ್ಟಗಳನ್ನು ನೋಡಿದ್ರೆ ನನ್ನ ಕಷ್ಟಗಳು ತೃಣಕ್ಕೆ ಸಮಾನ. ಕಷ್ಟಗಳೇ ಕೊಟ್ಟಿಲ್ಲ ಭಗವಂತ. ನಾನು ಹಿಂಗಿದ್ದೀನಿ ಅಂತ ಹೇಳ್ಬಿಟ್ಟು ಅನುಕೂಲ ಮಾಡಿಕೊಟ್ಟಿದ್ದಾನೆ ಬಿಟ್ಟರೆ ನಮಗೇನು ಸಮಸ್ಯೆ ಮಾಡಿಲ್ಲ ದೇವರು. ಅದೇ ಯೋಚನೆ ಆಗುತ್ತೆ, ನಾವು ಇನ್ನೂ ಏನೂ ಮಾಡ್ಕೊಂಡಿಲ್ಲ ಮುಂದಿನ ಜೀವನಕ್ಕೆ. ಅಕಸ್ಮಾತ್ ನಮಗೇನಾದ್ರು ಹುಷಾರಿಲ್ಲ ಅಂತಂದರೆ ಏನು ಮಾಡೋದು? ನಮ್ಮ ತಂದೆ ತಾಯಿನ ಯಾರು ನೋಡ್ಕೊತಾರೆ? ಅಕಸ್ಮಾತ್ ಈಗ ನಮ್ಮ ತಂದೆ ನೋಡಿ, ಉದಾಹರಣೆಗೆ ಹೇಳ್ತೀನಿ, ನಮ್ಮ ತಂದೆ ತಾಯಿ ಇವಾಗ ಗಟ್ಟಿ ಇದ್ದಾರೆ, ಓಕೆನಾ? ಇವಾಗ ಅವ್ರು ಗಟ್ಟಿ ಇದ್ದಾರೆ, ಓಕೆ, ನಾನು ಬೆಂಗಳೂರಲ್ಲಿ ಕೆಲಸ ಮಾಡ್ತೀನಿ, ದುಡ್ಕೊತೀನಿ, ತಿಂತೀನಿ. ಹಂಗಾಗೋದು ಬೇಡ. ನಮ್ಮ ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಏನಾದರೂ ಒಬ್ರಿಗೆ ಏನಾದರೂ ಆಯಿತು ಅಂತಂದರೆ ನಾನು ಬೆಂಗಳೂರು ಬಿಟ್ಬಿಟ್ಟೇ ಬರಬೇಕು ನಿಜವಾಗ್ಲೂ. ಆವಾಗ ಇಲ್ಲೇ ನಂಗೆ ಮಾಡೋದಕ್ಕೆ ಕೆಲಸ ಏನಿಲ್ಲ ಸ್ನೇಹಿತರೆ, ಏನೂ ಸಿಗಲ್ಲ. ಕೆಲಸ ಮಾಡ್ಬೋದು, ಬಟ್ ನಮ್ಗೆ ಧೈರ್ಯ ಹೇಳೋಕ್ಕೆ ಯಾರೂ ಇರಲ್ಲ. ಈಗಲೂ ಯಾರೂ ಇಲ್ಲ ಬಿಡಿ, ನಿಜ ಹೇಳಬೇಕು ಅಂತಂದರೆ. ಯಾರೋ ಒಬ್ಬರು ಸಪೋರ್ಟ್ ಮಾಡಿದ್ರೆ ನಾನು ಹಿಂಗಿರ್ತಾ ಇಲ್ಲ, ಒಳ್ಳೆ ಕೆಲಸ ಮಾಡ್ಕೊಂಡು ಇಷ್ಟೊತ್ತಿಗೆ ಒಳ್ಳೆ ಸೆಟ್ಲ್ ಆಗ್ತಾಯಿದ್ದೆ. ಯಾರು ಸಪೋರ್ಟ್ ಮಾಡೋರು ಇಲ್ಲ, ಬಟ್ ಯಾರು ಸಪೋರ್ಟ್ ಮಾಡೋರು ಯಾರೂ ಇಲ್ಲ ಸ್ನೇಹಿತರೆ. ಎಲ್ಲ ಅವ್ರವ್ರ ಕೆಲಸ ಮುಗಿಸ್ಕೊತಾರೆ, ಹೋಗ್ತಾ ಇರ್ತಾರೆ ಅಷ್ಟೇ. ನಾವು ಅವ್ರಿಗೆ ಎಷ್ಟು ಹೆಲ್ಪ್ ಮಾಡಿದ್ದೀವಿ, ಪಾಪ ನಮ್ಗೆ ಹೆಲ್ಪ್ ಮಾಡಿದ್ದಾನಪ್ಪ, ನಾವು ಏನಾದರೂ ಮಾಡಬೇಕು. ಪಾಪ ತುಂಬ ಸ್ಟ್ರಗಲ್ ಮಾಡ್ತಾ ಇದ್ದಾನೆ, ಜೀವನದಲ್ಲಿ ಸೆಟ್ಲ್ ಆಗೋಕ್ಕಾಗಿಲ್ಲ, ನಾವೇನಾದರೂ ಹೆಲ್ಪ್ ಮಾಡಬೇಕು ಅವನಿಗೆ ಅಂತ ಆ ಥರ ಮನ್ಸುಗಳು ಬರೋದೇ ಇಲ್ಲ. ಎಷ್ಟು ಕ್ರೂರ ಪ್ರಾಣಿ ಅಂತಂದರೆ ಮನುಷ್ಯ, ಅಯ್ಯೋ, ಯಾವ ಪ್ರಾಣಿಗಳಲ್ಲೂ ನೋಡಿಲ್ಲ ಸ್ನೇಹಿತರೆ. ಮನುಷ್ಯ ಪ್ರಾಣಿ ಮಾತ್ರ ಎಕ್ಸ್ಟ್ರಾರ್ಡಿನರಿ. ಏನು ಹೇಳಿ, ಮನುಷ್ಯ ಪ್ರಾಣಿ ಅಷ್ಟು ಡೇಂಜರು ಮತ್ತು ಇನ್ಯಾವ ಪ್ರಾಣಿನೂ ಇಲ್ಲ, ಹಂಗಿದೆ. ಏನು ಮಾಡೋಣ? ಆದರೂ ನಾವೇ ಧೈರ್ಯ ಹೇಳ್ಕೊಂಡು ಸಮಾಧಾನ ಮಾಡ್ಕೊಂಡು, ನಾನು ಇದೀನಿ ಬಾರೋ ಮಚ್ಚ, ಹೋಗು ಮಚ್ಚ, ನಾನು ಇದೀನಿ, ಹೋಗು, ನುಗ್ತಾ ಇರೋ ನೀನು ಅಂತ ಅನ್ನುತ್ತೆ ಮನಸ್ಸು. ನಾವೇ ಮೋಟಿವೇಶನ್ ಮಾಡ್ಕೊತೀವಿ. ತುಂಬ ಬೇಜಾರಾದವಾಗ ಈ ಥರ ಕ್ಯಾಮ್ರಾಗಳನ್ನು ತೊಗೊಂಡು
ಸುಮ್ಮನೆ ವಾಕಿಂಗಿಗೆ ಹೋಗ್ತೀನಿ, ಇಲ್ಲ ಕಿವಿಗೆ ಒಂದು ಇಯರ್ಫೋನ್ ಹಾಕೊಂಡು ಹಾಡು ಕೇಳ್ಕೊಂತ ವಾಕಿಂಗಿಗೆ ಹೋಗ್ತೀನಿ. ಇನ್ನೂ ತುಂಬ ಬೇಜಾರಾಯ್ತಾ, ಫುಲ್ ಟ್ಯಾಂಕ್ ಪೆಟ್ರೋಲ್ ಮಾಡಿಸ್ಕೊತೀನಿ, ಎಲ್ಲಾದರೂ ಹೋಗ್ತಾ ಇರ್ತೀನಿ, ತಿರುಗ್ತಾ ಇರ್ತೀನಿ ಅಷ್ಟೇ. ಬೇಜಾರು ಮಾಡ್ಕೊಳ್ಳಲ್ಲ. ತುಂಬ ತುಂಬ ಬೇಜಾರು ಮಾಡ್ಕೊಂಡ್ರೆ ನಾನು ಇರ್ತಾನೆ ಇರಲಿಲ್ಲ. ಇಷ್ಟರೊಳಗೆ ನಾನು ಹೋಗ್ಬೇಕಾಗಿತ್ತು. ಇಲ್ಲೇ ಓಕೆ, ಅವೆಲ್ಲ ಇರೋದೆ ಜೀವನ ಅಂತಂದರೆ, ಇವೆಲ್ಲ ನಾವು ಎದುರಿಸ್ಲೇಬೇಕು. ಬಟ್ ಡೌನ್ ಆಗ್ಬಾರ್ದು ನಾವು. ಮೆಂಟಲಿ ಫುಲ್ ಸ್ಟ್ರಾಂಗ್ ಆಗಿರಬೇಕು. ಸ್ಟ್ರಾಂಗ್, ಬಿ ಸ್ಟ್ರಾಂಗ್. ನಾವು ನಮಗೋಸ್ಕರ ಬದುಕ್ತಾ ಇದ್ದೀವಿ, ಬೇರೆಯವ್ರಿಗೋಸ್ಕರ ಅಲ್ಲ. ಬೇರೆಯವರಿಗೆ ನಾವು ಚೆನ್ನಾಗಿದ್ದೀವಿ ಅಂತ ತೋರ್ಸೋಕ್ಕೆ ನಾವು ಬದುಕ್ತಾ ಇಲ್ಲ. ಈಗಿನ ಕಾಲ ಹಂಗಾಗ್ಬಿಟ್ಟಿದೆ. ಜನರಿಗೆ ತೋರಿಸ್ಬೇಕು ಅಂತ ಹೇಳಿ ಬದುಕ್ತಾ ಇರೋರು ಜಾಸ್ತಿ. ನೋಡಿ, ಅವ್ರು ಕಾರ್ ತಗೊಂಡ್ರ ಅವನು ಯಾವುದೋ ಒಂದು ಕಾರ್ ಅದಕ್ಕಿಂತ ದೊಡ್ಡ ಕಾರ್ ತಗೊಳ್ಳೋಣ. ಅವ್ನು ಮನೆ ಕಟ್ಟಿದ್ನ ಅವನಕ್ಕಿಂತ ದೊಡ್ಡ ಮನೆ ಕಟ್ಟೋಣ. ಹಂಗಾಗ್ಬಿಟ್ಟಿದೆ ಜೀವನ. ಒಳ್ಳೊಳ್ಳೆ ಬಟ್ಟೆಗಳನ್ನು ಹಾಕ್ಕೊಳ್ಳಿ, ಬೇಜಾರಿಲ್ಲ, ತೊಂದರೆ ಇಲ್ಲ. ಬಟ್ ಒಂಥರ ಗತ್ತು, ಈಗೆಲ್ಲ ಗತ್ತು ಮೇಂಟೈನ್ ಮಾಡೋದು ಯಾಕೆ ಬೇಕೋ ಸ್ನೇಹಿತರೆ. ನಾವು ಬದುಕ್ತಾ ಇರೋದೇನಕ್ಕೆ? ಇರೋಷ್ಟು ದಿವಸ ಸುಖವಾಗಿ ಆರಾಮಾಗಿರ್ಬೇಕು ಅಷ್ಟೇ ಅಲ್ವಾ? ಅದೇ ಜೀವನ. ಈ ಕಾರು, ಮನೆ, ಗೋಡು ಅದೇ ಜೀವನನಾ? ಅಲ್ಲ. ನಮ್ಗೆ ಜೀವನಕ್ಕೆ ಏನು ಬೇಕೋ ಅಷ್ಟಿದ್ರೆ ಸಾಕು ಅಷ್ಟೇ. ನಮ್ಗೆ ಮೇನ್ ಏನು ಗೊತ್ತಾ? ನೆಮ್ಮದಿ. ದುಡ್ಡು ಇಲ್ದಿದ್ರು ಪರವಾಗಿಲ್ಲ, ನೆಮ್ಮದಿ ಇರಬೇಕು ಅಷ್ಟೇ. ಇವತ್ತು ಸ್ವಲ್ಪ ಮಟ್ಟಿಗೆ ಮನದಾಳದ ಮಾತನ್ನು ಹಂಚ್ಕೊಂಡಿದ್ದೀನಿ. ಕೆಲವೊಂದಿಷ್ಟು ಜನ ಅಪಾರ್ಥ ತಿಳ್ಕೊಂಡ್ಬಿಡ್ತಾರೆ. ಏನು ಮಾಡೋಕ್ಕಾಗಲ್ಲ, ಅವ್ರ ಮೆಂಟಾಲಿಟಿ ಹಾಗೆ. ನಾವಂತೂ ಬೇರೆಯವ್ರಿಗೆ ತೊಂದರೆ ಕೊಟ್ಟಿಲ್ಲ. ಇಷ್ಟು ದಿನ ನಂಗೆ ತೊಂದರೆ ಕೊಟ್ಟವರಿಗೆ ನಾನು ಬಿಡ್ತಾ ಇರಲಿಲ್ಲ. ಈ ನಡುವೆ ಕ್ರಮೇಣ ನಾನೇ ಬದಲಾವಣೆ ಮಾಡ್ಕೊಂಡಿದ್ದೀನಿ. ಯಾರು ಏನೇ ಮಾಡಲಿ ಕಾಮಾಗಿರೋದು ಅಷ್ಟೇ. ಯಾರು ಏನೇ ಮಾಡಲಿ, ನಮ್ಗೆ ಎಷ್ಟೇ ಕಷ್ಟ ಕೊಡಲಿ, ಏನೇ ಬೇಡದಿದ್ದು ಮಾತಾಡಲಿ, ನಾವು ರಿಯಾಕ್ಟೇ ಮಾಡೋಂಗಿಲ್ಲ. ಫುಲ್ ಸೈಲೆಂಟು. ಬೆಸ್ಟ್ ಮೆಡಿಸಿನ್ ನೋಡ್ರಿ ಇದು. ನಿಜವಾಗ್ಲೂ ಹೇಳ್ತೀನಿ, ಬೆಸ್ಟ್ ಮೆಡಿಸಿನ್. ಯಾರು ಏನಾರು ಅಂದ್ಕೊಳ್ಳಿ, ಯಾರು ಏನಾರು ಮಾತಾಡ್ಕೊಳ್ಳಿ, ತಲೆನೇ ಕಟ್ಸ್ಕೊಬೇಡಿ, ಕಾಮಾಗಿರಿ ಅಷ್ಟೇ. ನಿಮ್ಮ ಕೆಲಸ ಆಯಿತು, ನೀವಾಯಿತು. ನಿಮ್ಮ ಕೆಲಸದ ಬಗ್ಗೆ ಫೋಕಸ್ ಮಾಡಿ. ಯಾರು ಏನಾರು ಅಂದ್ಕೊಳ್ಳಿ, ಅವ್ರು ಹಿಂಗೆ ಅನ್ಕೊತಾರೆ, ಇವ್ರು ಹಿಂಗೆ ಅನ್ಕೊತಾರೆ, ಆ ಥರ ಮೈಂಡಲ್ಲಿ ಆ ಥರ ಯೋಚನೆ ಬರಬಾರ್ದು. ಯೋಚನೆ ಬಂತು, ನೀವು ಸತ್ರಿ. ಅದಕ್ಕೆ ಏನೇ ಸಮಸ್ಯೆಗಳು ಬರಲಿ, ಯಾರು ಏನೇ ಹೇಳ್ಕೊಳ್ಳಿ, ನಾವು ಹೆಂಗಿದ್ದೀವಿ ಅಂತ ನಮ್ಗೆ ಗೊತ್ತಲ್ಲ, ಸಾಕು ಅಷ್ಟೇ. ಫುಲ್ ಕಾಮಾಗಿರ್ಬೇಕು, ಏನು ರಿಯಾಕ್ಟೇ ಮಾಡ್ಕೋಬಾರ್ದು. ನಾವು ಅಂತ ನಮ್ಮ ಕೆಲಸ ಆಯ್ತು, ಫೋಕಸ್, ನಮ್ಮ ಗುರಿ ಮೇಲೆ ಫೋಕಸ್ ಇದ್ದರೆ ಆಯ್ತು ಅಷ್ಟೇ. ಏನಂತಾರೆ ಸ್ನೇಹಿತರೆ? ಇದು ಇನ್ನೊಂದು ಗದ್ದೆ, ಅದ್ರ ಪಕ್ಕದ್ದು ಮಧ್ಯ ಈ ಥರ ಚಿಕ್ಕ ಕೊಳ ಇದೆ. ಇಲ್ಲಿ ಮಳೆಗಾಲದಲ್ಲಿ ತುಂಬ ನೀರು ಬರುತ್ತೆ. ಇದಕ್ಕೆ ನಾವು ಹಾನಬ್ಬಿ ಅಂತ ಕರೀತಾರೆ. ಮೊದಲಿಂದನೂ ಅದೇ ಥರ ಹೆಸರಿರೋದು. ಏನಕ್ಕೆ ಆ ಥರ ಕರೀತಾರೆ ಅಂತ ನಮ್ಗೆ ಗೊತ್ತಿಲ್ಲ, ದೇವ್ರಣ ಗೊತ್ತಿಲ್ಲ. ಹಾನಬ್ಬಿ ಅಂತಾರೆ. ಬಟ್ ಇಲ್ಲಿ ಹಾವುಗಳು ಎಲ್ಲ ಜಾಸ್ತಿ ಇರುತ್ತೆ, ಸ್ವಲ್ಪ ಹುಷಾರಾಗಿ ಹೋಗಬೇಕು. ಬಟ್ ನಮಗೆ ನೋಡಿ, ಇಷ್ಟು ವರ್ಷ ಆದರೂ ನಾವು ಇಲ್ಲೆಲ್ಲ ಚಿಕ್ಕ ವಯಸ್ಸಲ್ಲೇ ಸೈಕಲ್ಲು ತಗೊಂಡು ಆಟ ಆಡ್ತಾಯಿದ್ವಿ. ಇಷ್ಟು ವರ್ಷ ಆದರೂ ನಮಗೆ ಇನ್ನೂವರೆಗೂ ಯಾವುದು ಪ್ರಾಣಿಗಳಾಗಲಿ ಯಾವುದು ಏನೂ ತೊಂದರೆ ಕೊಟ್ಟಿಲ್ಲ. ನಾವು ತೊಂದರೆ ಕೊಟ್ಟಿಲ್ಲ ಅವಕ್ಕೆ, ಅದಕ್ಕೆ ಅವು ನಮ್ಗೆ ತೊಂದರೆ ಕೊಟ್ಟಿಲ್ಲ. ಯಾವುದೇ ಪ್ರಾಣಿ ಆಗಲಿ, ನಾವು ತೊಂದರೆ ಕೊಟ್ಟರು ಮಾತ್ರ ಅವರು, ಆ ಪ್ರಾಣಿಗಳು ರಿಯಾಕ್ಟ್ ಆಗೋದು. ನಾವೇನು ತೊಂದರೆ ಕೊಟ್ಟಿಲ್ಲ ಅಂತ ನಮಗೇನಕ್ಕೆ ಸಮಸ್ಯೆ ಬರುತ್ತೆ ಅಲ್ವಾ? ಜೀವನದಲ್ಲೂ ಹಾಗೆ ಇರಬೇಕು. ನಾವಾಯಿತು, ನಮ್ಮ ಕೆಲಸ ಆಯ್ತು ಅಷ್ಟೇ. ಯಾರು ಏನಾದ್ರು ಮಾಡ್ಕೊಳ್ಳಿ, ನಮ್ಮ ಪಾಡಿಗೆ ನಾವು ಇರಬೇಕು. ಈ ಚಾಳಿ ಹೇಳೋದು, ಅಲ್ಲಿಂದ ಇಲ್ಲಿಗೆ ಫಿಟ್ಟಿಂಗ್ ಇಡೋದು, ಅವೆಲ್ಲ ಯಾಕೆ ಸ್ನೇಹಿತರೆ? ಇರುವಷ್ಟು ದಿನ ಸುಖವಾಗಿ ಬೆಳೆಯೋಣ, ಇರುವಷ್ಟು ದಿನ ಸುಖವಾಗಿ ಬದುಕೋಣ. ಯಾರು ಹೆಂಗಾರು ಇದ್ಕೊಳ್ಳಿ, ನಮಗೇನಕ್ಕೆ? ಖುಷಿಯಿಂದ ಇರಿ ಆದಷ್ಟು ಅಷ್ಟೇ. ಅದೇ ಜೀವನ ಅಲ್ವಾ? ಎಲ್ಲರೂ ಒಟ್ಟೊಟ್ಟಿಗೆ ಖುಷಿಯಿಂದ ಇರಬೇಕು, ಅದೇ ಜೀವನ. ಜಗಳ ಮಾಡಿಕೊಂಡು ಅವ್ನು ಬೆಳೆದ ಅಂತ ಹೇಳಿ ಅವನಿಗೆ ಕಾಲು ಎಳೆಯೋದು, ಇವೆಲ್ಲ ಯಾಕೆ ಬೇಕು? ಏನು ಮಾಡ್ತೀರಿ ಹಾಕ್ಕೊಂಡು? ನಿಮ್ಗೇನು ಸಿಗುತ್ತೆ ಹೇಳಿ? ಮನುಷ್ಯಂಗೆ ಆರೋಗ್ಯ ತುಂಬ ಮುಖ್ಯ, ದುಡ್ಡಲ್ಲ.
ಆರೋಗ್ಯ ಇದೆ ಅಂತಂದರೆ ನಾವು ಏನಾದರೂ ಗಳಿಸ್ಬೋದು, ಏನಾದರೂ ಆರೋಗ್ಯ ಇದೆ ಅಂತಂದರೆ ಮನುಷ್ಯಂಗೆ ನಾವು ಏನಾದರೂ ಗಳಿಸ್ಕೋಬೋದು, ನಮ್ಗೇನು ಬೇಕೋ ಅದನ್ನ ಪಡ್ಕೋಬೋದು. ಆಯಿತಾ? ದುಡ್ಡಿದ್ದು ಆರೋಗ್ಯ ಇಲ್ಲ ಅಂತಂದರೆ ಏನು ಮಾಡೋಕ್ಕಾಗುತ್ತೆ? ಏನಿಲ್ಲ, ಹರೋಹರ ಅಷ್ಟೇ. ಅದಕ್ಕೆ ಹೇಳ್ತಾ ಇರೋದು, ಇರುವಷ್ಟು ದಿನ ಖುಷಿಯಿಂದ ಆರಾಮಾಗಿರಿ, ಜನರ ಜೊತೆ ಬೆರೀರಿ, ನಿಮ್ಮ ಜೊತೆ ಯಾರ್ಯಾರಿದ್ದಾರೆ ಅವ್ರನ್ನೂ ಖುಷಿಪಡಿಸಿ, ಅಷ್ಟೇ. ಅದೇ ಜೀವನ. ನಿಮ್ಮ ಖುಷಿನ ಹಂಚ್ಕೊಳ್ಳಿ, ನಿಮ್ಮ ಕಷ್ಟಗಳನ್ನು ಯಾರ ಹತ್ರ ಹೇಳ್ಕೊಳಕ್ಕೆ ಹೋಗ್ಬಿಡಿ. ಹೇಳ್ಕೊಂಡ್ರೆ ಅದೇ ವೀಕ್ನೆಸ್ ಆಗ್ಬಿಡುತ್ತೆ. ನೆನ್ಪಿಟ್ಕೊಳ್ಳಿ, ಎಷ್ಟೇ ಆಪ್ತರಿರಲಿ, ನಿಮ್ಮ ಕಷ್ಟಗಳನ್ನು ಯಾರ ಹತ್ರ ಹೇಳ್ಕೊಳಕ್ಕೆ ಹೋಗ್ಬಿಡಿ. ನೀವೇನೋ ಹೊಸ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ನನ್ನ ಸಜೆಷನ್ ಏನಂತಂದರೆ ಯಾರ ಹತ್ರ ಹೇಳ್ಕೊಳಕ್ಕೆ ಹೋಗ್ಬಿಡಿ. ಕೆಲಸ ಪರ್ಫೆಕ್ಟ್ ಆಗಲಿ ತನಕ ಯಾರ ಹತ್ರ ಹೇಳ್ಕೊಳಂಗಿಲ್ಲ. ನಿಮ್ಗೆ ಎಷ್ಟೇ ಖುಷಿ ಆಗಲಿ, ಆ ಖುಷಿನ ಬೇರೆಯವ್ರಿಗೆ ಹಂಚಬೇಕು ಅಂತ ಮನಸ್ಸು ತಲ್ಲಣದಿಂದ ಕಾಯ್ತಾ ಇರುತ್ತೆ. ಆ ಸಮಯದಲ್ಲಿ ಕಾಮಾಗಿರ್ಬೇಕು ನೀವು. ಅಲ್ಲೇ ತಪ್ಪು ಮಾಡೋದು ನಾವು. ಸಿಕ್ಕಾಡು ಖುಷಿ ಆದವಾಗ, ಏ ಮಗ ಹಿಂಗಾಯ್ತು ಹಿಂಗಾಯ್ತು, ಏ ಮಗ ಹೊಸ ಕಾರ್ ತೊಗೊಂಡೈತಿ ಕಣೋ, ಹೊಸ ಸೈಟ್ ತೊಗೊಂಡೈತಿ ಕಣೋ, ಹೊಸ ಬಿಸ್ನೆಸ್ ಇಟ್ಟಿದ್ದೀನಿ ಕಣೋ, ಮಾಡೋಕ್ಕೆ ಹೋಗ್ಬೇಡಿ. ಕಾಮಾಗಿರಿ. ಒಂದು ಸಮಯ ಬರುತ್ತೆ, ಆ ಟೈಮ್ ಬಂದಮೇಲೆ ಆಟೋಮೆಟಿಕ್ಲಿ ಏನಾಗಬೇಕು ಅದು ಆಗುತ್ತೆ. ಇದನ್ನು ವಿಷಯ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಓಕೆ, ನಾನು ಎಡವಿದ್ದೆಲ್ಲ ಸರಿ ತಿದ್ದುಪಡಿ ಮಾಡ್ಕೊತಾ ಇದ್ದೀನಿ. ಓಕೆನಾ? ನೋಡಿ, ಕೆಲಸದವ್ರು ನಾನು ಹಿಂಗೆ ಹೋಗ್ಬಿಟ್ಟು ಆ ಕಡೆಯಿಂದ ಹಿಂಗೆ ಬಂದೆ. ಸುಮಾರು 1 ಕಿಲೋಮೀಟ್ರ್ ನಡೆದಿದ್ದೀನಿ. ಈ ಕೆಲಸದವರೆಲ್ಲ ಈ ಕಡೆ ಬರ್ತಾಯಿದ್ರು, ನಾನು ಅಲ್ಲಿದ್ದೆ. ಇವಾಗ ಅವ್ರು ಎಲ್ಲಿದ್ದಾರೆ, ನಾನು ಇಲ್ಲಿದ್ದೀನಿ. ನಾಣಿವ್ರ ಏನು ಸಮಾಚಾರ ಕೇಳ್ಬೇಕು? ವಿಡಿಯೋ ನಮ್ಮ ಮನೆ ಕೆಲಸಗಾರರು. ಓಕೆನಾ? ನಾನು ಏನು ಹೇಳಿದೆ ಅದನ್ನು ನಾನು ಅನುಭವಿಸಿದ್ದು, ನನಗೆ ಆದಂತಹ ವಿಚಾರಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನನಗೆ ಆಗಿರೋ ಥರ ನಿಮ್ಗೆ ಆಗೋದು ಬೇಡ ಅಂಥೇಳಿ. ಓಕೆ, ಕೇರ್ಫುಲ್ ಆಗಿರಿ, ಆರಾಮಾಗಿರಿ. ಓಕೆ, ಬನ್ನಿ ಲೆಟ್ಸ್ ಗೋ. ಇವಾಗ ನಮ್ಮ ತೋಟದ ಹತ್ರ ಇದ್ದೀನಿ. ಇವಾಗ ಫುಲ್ಲು ರೌಂಡ್ ಹಾಕೊಂಬಂದೆ ನೋಡಿ. ನೋಡಿ, ಈಗ ಹೋಗಿದ್ದೆ ಗೊತ್ತಾಗಿಲ್ಲ ಸ್ನೇಹಿತರೆ. ಕ್ಯಾಮ್ರಾ ಹಿಡ್ಕೊಂಡು ಏನೇನೋ ಮಾತಾಡ್ಕೊಂಡು ಎಲ್ಲಿಂದ ಎಲ್ಲೆಲ್ಲೋ ಬಂದ್ಬಿಟ್ಟೆ. ನನಗೆ ಈ ಮಾತಾಡ್ತಾ ಹೋಗ್ಬಿಟ್ರೆ ಮಾತ್ರ ಅಯ್ಯೋ ಟೈಮ್ ಹೋಗಿದ್ದೆ ಗೊತ್ತಾಗಲ್ಲ. ಹಬ್ಬ ನೋಡಿ. ಹಾಂ ನೋಡಿ ಸ್ನೇಹಿತರೆ, ನಾನು ಹಿಂಗೆ ಹೋಗಿ ಇಲ್ಲಿ ಹೋಗಿ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಕಾಣಿಸ್ತಿದ್ದೆ ಆ ಬ್ಯಾಣ ಜೂಮ್ ಮಾಡಿ ತೋರಿಸ್ತೀನಿ ಬಿಡಿ. ಅಲ್ಲಿಂದ ಹಿಂಗೆ ಬಂದಿರೋದು, ಫುಲ್ ಒಂದು ರೌಂಡ್ ಹಾಕ್ಕೊಂಬಂದೆ. ಓಕೆ, ವಿಡಿಯೋ ಇಲ್ಲಿಗೆ 31 ನಿಮಿಷ ಆಯಿತು ನಾನು ವಿಡಿಯೋ ಶುರು ಮಾಡಿ. ಓಕೆ, ಇವಾಗ ನಮ್ಮ ತೋಟದ ಹತ್ರ ಬಂದಿದ್ದೀನಿ. ಮನೆಯಿಂದ ಅರ್ಧ ಗಂಟೆ ಆಯಿತು ನಾನು ಹೊರಗಡೆ ಬಂದು. ದೇವ್ರು ಬೇಜಾರು ಮಾಡ್ಕೊಬೇಡಿ, ಪಾನ್ ಹಾಕ್ಕೊಂಡಿದ್ದೀನಿ. ನಾನು ಯಾವಾಗಲೂ ಪಾನ್ ಹಾಕ್ಕೊಂಡೇ ಇರ್ತೀನಿ. ಇವಾಗ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ, ಬೈಕೋಬೇಡಿ. ಓಕೆ, ನನ್ನ ಹಲ್ಲುಗಳೆಲ್ಲ ಫುಲ್ ಕೆಂಪಾಗಿರುತ್ತೆ ಯಾವಾಗಲೂ. ಏನು ಮಾಡೋಣ ಸ್ನೇಹಿತರೆ, ಬ್ಯಾಡ್ ಹ್ಯಾಬಿಟ್ಸು ಬಿಡೋಕ್ಕೆ ಕಷ್ಟ, ಅದು ಅಂದೆ, ಮತ್ತೇನಿಲ್ಲ. ಮನುಷ್ಯಂಗೆ ಏನಾದರೂ ಒಂದು ಇರಲೇಬೇಕು ಸ್ನೇಹಿತರೆ, ಅಲ್ವೇ? ಅಬ್ಬಾ, ನನ್ನ ತೋಟದ ಹತ್ರ ಬಂದಿದ್ದೀನಿ. ಸಖತ್ತ ಮಜಾ ಸಿಕ್ತು ಮಾತ್ರ. ಒಳ್ಳೆ ವಾಕಿಂಗ್ ಆಯಿತು, ಒಳ್ಳೆ ಖುಷಿ ಆಯಿತು ಸ್ನೇಹಿತರೆ. ಏನು ಮಜಾ ಸಿಕ್ತು ಅಂತೀರಾ? ಏನು ಶಾಂತಿ, ಫುಲ್ ಖುಷಿ ಆಯಿತು. ಸುಸ್ತೇ ಆಗ್ತಾಯಿಲ್ಲ. ಸ್ವಲ್ಪ ಗುಡ್ಡ ಹತ್ಬೇಕಾದ್ರೆ ಸ್ವಲ್ಪ ಇದಾಗೋದು ಅಷ್ಟೇ, ಬಿಟ್ಟರೆ ವಾತಾವರಣ ಫುಲ್ ಚಿಲ್ಡ್ ಆಗಿದೆ ಸ್ನೇಹಿತರೆ. ಇವಾಗ ಸಮಯ ಎಷ್ಟು ನೋಡ್ತೀನಿ ರೀ, 1 ನಿಮಿಷ. ಇವಾಗ ಕೆಲಸದವರೆಲ್ಲ ಬರೋ ಟೈಮ್ ಆಯಿತು, 10:15 ಆಯಿತು. ಇನ್ನೂ ಕೂಡ ನಮ್ಮ ಸೂರ್ಯಾಜಿ ಎಂಟ್ರಿ ಕೊಟ್ಟಿಲ್ಲ. ಲೈಟಾಗಿ ಎಂಟ್ರಿ ಕೊಟ್ಟಿದ್ದಾರೆ. ಬೆಳಕಿನ ಕಿರಣಗಳು ಕರೆಕ್ಟಾಗಿ ಡೈರೆಕ್ಟಾಗಿ ಭೂಮಿಗೆ ಬೀಳ್ತಾ ಇಲ್ಲ. ಏನಕ್ಕಂತಂದ್ರೆ ಮೋಡಗಳು ಸಿಕ್ಕಾಪಟ್ಟೆ ಇದ್ದಾವೆ.
ಹೆವಿ ಚಿಲ್ಡಾಗಿದೆ ವಾತಾವರಣ. ಎಷ್ಟು ಚಳಿ ಅಂತಂದರೆ ಅಯ್ಯೋ ಹೆವಿ ಚಳಿ. ಇವಾಗ ನನಗೆ ಚಳಿ ಅನ್ನಿಸ್ತಾ ಇಲ್ಲ, ಮೊದಲು ಚಳಿ ಅನ್ಸೋದು, ಇವಾಗ ಚಳಿ ಅನ್ನಿಸ್ತಾ ಇಲ್ಲ. ಇಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ಹಾಗೆ ಹೋಗೋಣ ಮನೆಗೆ. ಇವಾಗ ಸಾಯಂಕಾಲ ಊರಿಗೆ ಬೆಂಗಳೂರಿಗೆ ಹೋಗ್ಬೇಕಲ್ಲ, ಬೇಜಾರು ಮನೆ ಬಿಟ್ಟು ಹೋಗೋಕ್ಕೆ. ಕೆಲಸ ಬಾ 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 ಅಂತ ಕೈ ತೋರಿಸ್ತಾ ಇದೆ. ಬಾರಪ್ಪ ಕೆಲಸ ಮಾಡು, ಬಾರಪ್ಪ ಕೆಲಸ ಮಾಡು, ಇದೆಲ್ಲ ಇದ್ದಿದ್ದೆ, ದುಡ್ಕೋ ಬಾ, ಸೇವಿಂಗ್ಸ್ ಮಾಡ್ಕೋ ಬಾ ಅಂತ ಕೈ ಬೀಸಿ ಬೀಸಿ ಕರಿತಾ ಇದೆ. ಏನು ಮಾಡೋಣ ಸ್ನೇಹಿತರೆ, ದುಡ್ಡಿನ ಮೇಲೆ ನಿಂತಿದೆ ಇವಾಗ ದುನಿಯಾ. ಪ್ರತಿಯೊಂದಕ್ಕೂ ದುಡ್ಡು ಬೇಕು. ಏನು ಮಾಡೋಣ, ದುಡ್ಡು ಬೇಕು ಅಂದರೆ ನಮ್ಗೆ ಇಷ್ಟಪಟ್ಟಿದ್ದನ್ನು ಬಿಡಬೇಕಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ಆಹಾ, ಒಂದಿನ ಟೆಂಟ್ ಹಾಕ್ಕೊಂಡು ಇಲ್ಲಿ ಸ್ಟೇ ಮಾಡಿದ್ರೆ ಮಾತ್ರ ಎಕ್ಸ್ಟ್ರಾರ್ಡಿನರಿ. ನಮ್ಮೂರಾಗ್ಬಿಟ್ಟು ನಮಗೆ ಭಯ ಆಗುತ್ತೆ. ಏನಕ್ಕಂತಂದರೆ ಸಿಕ್ಕಾಬಿಟ್ಟೆ ಕಾಡು ಪ್ರಾಣಿಗಳ ಹಾವಳಿ ಎಲ್ಲ ಜಾಸ್ತಿ ಇಲ್ಲ ಇಲ್ಲಿ. ಇಲ್ಲೇನು ಅಂತಂದ್ರೆ ಹಾವುಗಳು, ಅದೇ ಭಯ, ಮತ್ತೇನು ಭಯ ಇಲ್ಲ. ಕಳ್ಳರು ಕಾಕರು ಏನು ಕೇಳಬೇಡಿ, ಏನೂ ಭಯ ಇಲ್ಲ ಸ್ನೇಹಿತರೆ. ನಾವೇನಾದರೂ ವಸ್ತು ಇಲ್ಲಿ ಬಿಟ್ಬಿಟ್ಟು ಹೋದರೆ ನಾಳೆ ಬೆಳಗ್ಗೆ ಬಂದು ನೋಡಿದ್ರು ಅಲ್ಲೇ ಇರುತ್ತೆ. ಹಂಗಿದೆ ನಮ್ಮೂರು. ಎಷ್ಟು ಪ್ರಶಾಂತವಾಗಿದೆ ಗೊತ್ತಾ ವಾತಾವರಣ, ಸಖತ್ತಾಗಿದೆ ಸ್ನೇಹಿತರೆ. ಸುಮಾರು ವಿಷಯಗಳನ್ನು ಮಾತಾಡಿದ್ದೀನಿ. ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಈ ವಿಡಿಯೋ ಕಮೆಂಟ್ ಸೆಕ್ಷನ್ನಲ್ಲಿ ಹಂಚ್ಕೊಳ್ಳಿ, ಓಕೆನಾ? ನಿಮಗೋಸ್ಕರನೇ ಇರೋದು ಕಮೆಂಟ್ ಸೆಕ್ಷನ್. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳಿ. ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು, ನನಗೇನಾದರೂ ಹೇಳಬೇಕು ಅಂತಿದ್ದರೆ ಕಮೆಂಟ್ ಸೆಕ್ಷನ್ ಹಂಚ್ಕೊಳ್ಳಿ. ಪ್ರತಿಯೊಂದು ಕಮೆಂಟನ್ನು ಓದ್ತೀನಿ, ಖುಷಿ ಆಗುತ್ತೆ. ನೀವು ಕಮೆಂಟ್ ಮಾಡಿದ್ರೆ ನನಗೆ ಇನ್ನೂ ಖುಷಿ ಆಗುತ್ತೆ. ನನ್ನ ಬಗ್ಗೆ ಆಗಲಿ ಅಥವಾ ಇನ್ನೇನಾದ್ರು ನಂಗೆ ಬುದ್ಧಿವಾದ ಆಗಲಿ ಅಥವಾ ಏನಾದ್ರು ತಪ್ಪುಗಳನ್ನು ಮಾಡಿದರೆ ಅಥವಾ ಇನ್ನೇನಾದರೂ ನೆಕ್ಸ್ಟ್ ಸ್ಟೆಪ್ ಇಡೋದಕ್ಕೆ ಏನಾದರೂ ನಮಗೆ ಮೋಟಿವೇಶನ್ ಕೊಡೋದಾದರೆ ಎಲ್ಲ ಕಮೆಂಟ್ ಸೆಕ್ಷನ್ ಹಂಚ್ಕೊಳ್ಳಿ, ಓಕೆನಾ? ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನಿಮ್ಮ ಸ್ನೇಹಿತರೊಂದಿಗೆ ನಿಮ್ಮ ವಾಟ್ಸಪ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಶೇರ್ ಮಾಡಿ. ಆದಷ್ಟು ನಾವು ಬೆಳೆಯೋಣ, ಕನ್ನಡ ಕ್ರಿಯೇಟರ್ಸ್ ಬೆಳಿಬೇಕು ಅಲ್ವಾ? ನೋಡಿ, ಬೇರೆ ಬೇರೆ ಲ್ಯಾಂಗ್ವೇಜ್ ಅವರೆಲ್ಲ ಈಗೇನು ಗೊತ್ತಾ, ಈಗಿನ ಕಾಲ ಹೆಂಗಾಗ್ಬಿಟ್ಟಿದೆ ಅಂತಂದರೆ ಒಳ್ಳೆ ವಿಡಿಯೋಸ್ಗಳಿಗೆ ವ್ಯೂಸ್ ಇಲ್ಲ, ಸಪೋರ್ಟ್ ಇಲ್ಲ. ಬರೀ ಕೆಟ್ಟ ವೀಡಿಯೋಸ್ಗಳಿಗೆ ಅವಕ್ಕೆ ಸಪೋರ್ಟು, ಮಿಲಿಯನ್ ಗಟ್ಟಲೆ ವ್ಯೂಸ್ ಸ್ನೇಹಿತರೆ. ನೀವು ನಂಬ್ತೀರಾ? ಈಗೆಲ್ಲ ನೋಡ್ತಾ ಇದ್ದೀನಿ, ಸೋಷಿಯಲ್ ಮೀಡಿಯಾ ಅಂತೂ ಎಷ್ಟು ವರ್ಸ್ಟ್ ಆಗ್ಬಿಟ್ಟಿದೆ ಅಂತಂದರೆ ನಿಯತ್ತಾಗಿ ಕೆಲಸ ಮಾಡೋರಿಗೆ ಅವಕಾಶನೇ ಸಿಗ್ತಾಯಿಲ್ಲ. ನಿಜವಾಗ್ಲೂ ಈ ಬೇಡದೇ ಇರುವಂಥದ್ದು ಶಾರ್ಟ್ಸ್ಗಳನ್ನು ಮಾಡ್ತಾರೆ, ಅದೆಲ್ಲ ಮಾಡ್ತಾರೆ. ಅಂಥವ್ರಿಗೆ ಮಿಲಿಯನ್ ಗಟ್ಟಲೆ ವ್ಯೂಸ್ ಸ್ನೇಹಿತರೆ. ನೀವು ನಂಬ್ತೀರಾ? ಹಿಂಗೆ ಎಲ್ಲರೂ ಯೂಟ್ಯೂಬ್ ನೋಡ್ಬೇಕಾದ್ರೆ, ವೀಡಿಯೋಸ್ ನೋಡ್ಬೇಕಾದ್ರೆ ಅಚಾನಕ್ಕಾಗಿ ಎಲ್ಲೋ ಲೈವ್ ಹೋಗ್ಬಿಡ್ತೀವಿ, ಸ್ವೈಪ್ ಮಾಡ್ತೀವಲ್ಲ ಶಾರ್ಟ್ಸ್ ಎಲ್ಲ, ಒಂದೊಂದು ಲೈವು ಮಾಡ್ತಾರೆ. ಎಷ್ಟು ಜನ ಇರ್ತಾರೆ ಅಂತಂದರೆ ಮಿಲಿಯನ್ ಗಟ್ಟಲೆ ಜನ ಇರ್ತಾರೆ. ಬಟ್ ಅವರು ಕಂಟೆಂಟ್ ಮಾತ್ರ ಅಯ್ಯೋ ಹೇಳ್ಕೊಳ್ಳೋದಕ್ಕೆ ಬೇಜಾರಾಗುತ್ತೆ. ಕೆಲವೊಂದಿಷ್ಟೆಲ್ಲ ಈ ವಿಡಿಯೋದಲ್ಲಿ ಮಾತಾಡಬಾರ್ದು, ನಮಗೆ ಸಮಸ್ಯೆ ಆಗುತ್ತೆ ಮುಂದೆ. ಅದಕ್ಕೋಸ್ಕರ ನೋಡಿ, ಮೊನ್ನೆ ಒಂದು ಯಾರೋ ಇಬ್ಬರದ್ದು ನ್ಯೂಸ್ ಆಯಿತು, ಏನೋ ವಿಡಿಯೋ ಲೀಕ್ ಆಗಿ ಏನೋ ಎಡವಟ್ಟಾಯಿತು. ಎಲ್ಲಿ ನೋಡಿದ್ರು ಅದೇ ನ್ಯೂಸು, ಎಲ್ಲಿ ನೋಡಿದ್ರು ಅದೇ ವಿಡಿಯೋಸು. ಅವ್ರು ನಾಲ್ಕು ಮೀಮಾಸ್ ಮಾಡ್ಕೊಳ್ಳೋದು, ಹೋಗ್ತಾ ಹೋಗ್ಯೋದು. ಏನು ಸ್ನೇಹಿತರೆ, ನಾವೆಲ್ಲ ಇಷ್ಟು ಕಷ್ಟಪಟ್ಟು ಇಷ್ಟು ಒಳ್ಳೆ ಪ್ರಕೃತಿಗಳನ್ನು ತೋರಿಸ್ತೀವಿ ಅಂತಂತ ಒಳ್ಳೊಳ್ಳೆ ವಿಡಿಯೋಸ್ಗಳಿದೆ ನಮ್ಮ ಚಾನಲಲ್ಲಿ, ಹೋಗಿ ನೋಡಿ. ನಾವು ಟ್ರಾವೆಲ್ ಮಾಡ್ತೀವಿ, ಎಷ್ಟೊಂದೆಲ್ಲ ರಿಸ್ಕ್ ತೊಗೊಂಡು ಟ್ರಾವೆಲ್ ಮಾಡ್ತೀವಿ, ಕೆಲವೊಂದಿಷ್ಟೆಲ್ಲ ಎಕ್ಸ್ಪ್ಲೋರ್ ಮಾಡ್ತೀವಿ. ಒಳ್ಳೊಳ್ಳೆ ವ್ಯಕ್ತಿಗಳಿದ್ರೆ ಅವ್ರ ಬಗ್ಗೆ ವಿಡಿಯೋಸ್ಗಳನ್ನು ಮಾಡೋದು, ನಿಮಗೆ ಪರಿಚಯ ಮಾಡಿಕೊಡೋದು, ಏನನ್ನೆಲ್ಲ ಒದ್ದಾಟ ಮಾಡ್ಕೊಂಡು ಮಾಡ್ತಾಯಿರ್ತೀವಿ. ನಮಗೆ ಸಪೋರ್ಟ್ ಸಿಗ್ತಾಯಿಲ್ಲ ಸ್ನೇಹಿತರೆ, ಏನು ಹೇಳಿ? ಒಳ್ಳೊಳ್ಳೆ ಕ್ರಿಯೇಟರ್ಸ್ಗಳಿದ್ದಾರೆ ಕನ್ನಡದಲ್ಲಿ, ಅವರಿಗೆ ಸಪೋರ್ಟ್ ಸಿಗ್ತಾಯಿಲ್ಲ. ಏನು ಮಾಡೋಣ ಹೇಳಿ? ನಮ್ಮ ಸ್ನೇಹಿತರಂತೂ, ನಮ್ಮದು ಇನ್ನೊಂದು ಚಾನಲ್ ಇದೆಯಲ್ಲ, ಸನಾತನ 95,
ಲೈವಲ್ಲೆಲ್ಲ ಸಿಕ್ಕಾಪಟ್ಟೆ ಜನ ಬರ್ತಾರೆ, 50,000-60,000 ಜನ ಎಲ್ಲ ಬರ್ತಾರೆ ಲೈವಿಗೆ, ಆಯಿತಾ. ಅದೇ ವಿಡಿಯೋಸ್ಗಳಿಗೆ ವ್ಯೂಸ್ ಎಷ್ಟು ಬರುತ್ತಂತಂದರೆ ನಾವು ಮಾಡೋ ಎಡಿಟಿಂಗಿಗೆ ಏನಿಲ್ಲ ಅಂತಂದ್ರೆ 1,000-2,000 ಇನ್ನೂ ಮೇಲೆ ಬರಬೇಕು. ಬಟ್ ನಮಗೆ ಎಷ್ಟು ವ್ಯೂಸ್ಗಳು ಬರ್ತಾಯಿದೆ ಅಂತಂದರೆ ಪ್ರತಿನಿತ್ಯ ವಿಡಿಯೋ ಹಾಕ್ತಾಯಿದ್ದೀವಿ. ಇವಾಗ ನನ್ನ ವಿಷಯ ಬಿಟ್ಟಾಕಿ, ಇವಾಗ ನಾನು ಡೈಲಿ ವಿಡಿಯೋಸ್ಗಳನ್ನು ಹಾಕ್ತಿಲ್ಲ, ವ್ಯೂಸ್ಗಳು ಬರ್ತಿಲ್ಲ ಅಂತ ನೀವು ಹೇಳ್ಬೋದು. ಓಕೆನಾ. ನನ್ನ ಚಾನಲಲ್ಲಿ ವಾರಕ್ಕೊಂದು ಇಲ್ಲ ತಿಂಗಳಿಗೊಂದು ವಿಡಿಯೋಸ್ಗಳು ಬರುತ್ತೆ. ನೀನು ಗುರು ನೀನು ವಿಡಿಯೋನ ಕರೆಕ್ಟಾಗಿ ಹಾಕ್ತಿಲ್ಲ, ವ್ಯೂಸ್ ಹೆಂಗೆ ಬರುತ್ತೆ ಅಂತ ಹೇಳ್ತೀರಿ, ಸಿಕ್ಕಾಪಟ್ಟೆ ಜನ ಹೇಳಿದ್ದೀರಿ ಆಲ್ರೆಡಿ. ಓಕೆನಾ. ಇವಾಗ ನಮ್ಮದು ಇನ್ನೊಂದು ಚಾನಲ್ ಇದೆ, ಆಯಿತಾ. ನಾನೇ ವಿಡಿಯೋ ಪಬ್ಲಿಷ್ ಮಾಡೋದು, ನಾನೇ ವಿಡಿಯೋ ಎಡಿಟಿಂಗ್ ಮಾಡೋದು. ಓಕೆನಾ. ನಾನೇ ಏನಕ್ಕೆ ಹೇಳ್ಕೊತಾ ಇದ್ದೀನಿ ಅಂತಂದರೆ ನಾನೇ ಮಾಡೋದಲ್ವಾ, ನನಗೆ ಗೊತ್ತಿದೆ. ನೋಡಿ, ಪ್ರತಿನಿತ್ಯ ಕರೆಕ್ಟಾಗಿ ಬೆಳಗ್ಗೆ 7:00ವರೆಗೆ ಪ್ರತಿನಿತ್ಯ ವಿಡಿಯೋಸ್ಗಳನ್ನು ಹಾಕ್ತೀವಿ, ಆಯಿತಾ. ಪ್ರತಿನಿತ್ಯ ಬೆಳಗ್ಗೆ ವಿಡಿಯೋಸ್ಗಳನ್ನು 7:00ವರೆಗೆ ಪಬ್ಲಿಷ್ ಮಾಡ್ತೀವಿ. ಪ್ರತಿನಿತ್ಯ ಸಾಯಂಕಾಲ ಲೈವ್ ಕಾರ್ಯಕ್ರಮಗಳನ್ನು ಮಾಡ್ತೀವಿ. ನಮ್ಮ ಥರ ಯಾರೂ ಮಾಡಲ್ಲ. ಪ್ರತಿನಿತ್ಯ 3 ಲೈವ್ ಆಯಿತು, ಇಲ್ಲ 1 ಲೈವ್ ಅಂತೂ ಮಾಡೇ ಮಾಡ್ತೀವಿ. ಫ್ರೀ ಇತ್ತು ಅಂತಂದರೆ, ನಮ್ಮ ಸ್ನೇಹಿತರೆಲ್ಲ ಫ್ರೀ ಇದ್ದಾನೆ ಅಂತಂದರೆ 2 ಆಯಿತು, ಇಲ್ಲ 3 ಲೈವು, 1 ವಿಡಿಯೋ ಶಾರ್ಟ್ಸ್ಗಳನ್ನು ಕೂಡ ಮಾಡ್ತೀವಿ ಒಂದು ದಿವಸಕ್ಕೆ. ಇಷ್ಟು ಶ್ರಮಪಟ್ಟು ಕೆಲಸ ಮಾಡ್ತಾಯಿದ್ದೀವಿ ನಾವು ಯೂಟ್ಯೂಬಲ್ಲಿ ಏನಾದ್ರು ಅರ್ನಿಂಗ್ಸ್ ಮಾಡಬೇಕು, ನಮ್ಮ ಮುಂದಿನ ಜೀವನಗಳನ್ನು ಕಟ್ಕೋಬೇಕು ಅಂತ ಹೇಳ್ಬಿಟ್ಟು ಆಸೆ ಬಿದ್ದು ಒಂದು ಆಪರ್ಚುನಿಟಿ ಸಿಕ್ಕಿದೆಯಲ್ಲ ಯೂಟ್ಯೂಬಲ್ಲಿ, ಬಳಸ್ಕೊಳ್ಳೋಣ, ನಾವು ಚೆನ್ನಾಗಿ ಕೆಲಸ ಮಾಡೋಣ, ಚೆನ್ನಾಗಿ ಕೆಲಸ ಮಾಡಿದ್ರೆ ಚೆನ್ನಾಗಿ ಅರ್ನಿಂಗ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೆವ್ವಿ ಕೆಲಸ ಮಾಡ್ತಾಯಿದ್ವಿ ಯೂಟ್ಯೂಬಲ್ಲಿ, ಆಯಿತಾ. ಅಷ್ಟೊಂದೆಲ್ಲ ಎಡಿಟ್ ಮಾಡಿ ಹೆಂಗಿರುತ್ತಂದರೆ ಎಡಿಟು ಸಖತ್ತಾಗಿ ಎಡಿಟ್ ನನಗೆ ಖುಷಿ ಆಗುತ್ತೆ. ಏನಕ್ಕಂದ್ರೆ ಅಷ್ಟೊಂದು ಶ್ರಮ ಇದೆ, ಒಂದು ವಿಡಿಯೋ ಹಿಂದೆ ಅಷ್ಟೊಂದು ಶ್ರಮ ಇದೆ. ನಾನು ಹೊಗಳ್ಕೊತೀನಿ, ಏನಕ್ಕಂದ್ರೆ ನನ್ನ ಕೆಲಸ ಹಿಂಗಿದೆ ಅಂತ ನನಗೆ ಗೊತ್ತು. ಅದಕ್ಕೆ ನಂಗೆ ಯಾರು ಬೇಕಾಗಿಲ್ಲ ಹೊಗಳೋಕ್ಕೆ, ನಂಗೆ ಗೊತ್ತು, ಆಯಿತಾ. ನೋಡಿ, ಇಷ್ಟೊಂದೆಲ್ಲ ಶ್ರಮಪಟ್ಟು ಪ್ರತಿನಿತ್ಯ ಬೆಳಗ್ಗೆ 7:00ವರೆಗೆ ವಿಡಿಯೋ ಹಾಕಿ ಲೈವ್ ಕಾರ್ಯಕ್ರಮ ಮಾಡಿ ನಮಗೆ ಎಷ್ಟು ವ್ಯೂಸ್ ಬರುತ್ತೆ ಅಂತಂದರೆ ನಿಮ್ಗೆ ಹೇಳಿದ್ರೆ ಬೇಜಾರಾಗುತ್ತೆ. 20-30 ವ್ಯೂಸು, 20-30 ವ್ಯೂಸ್ ಬರುತ್ತೆ ಸ್ನೇಹಿತರೆ. ನಾವು ಇಷ್ಟೊಂದೆಲ್ಲ ಶ್ರಮಪಟ್ಟು ಬರೀ 20-30 ವ್ಯೂಸ್ ಬಂದರೆ ನಮ್ಗೆ ಹೆಂಗೆ ಆಗ್ಬೇಡ. ನೀವು ನಂಬ್ತೀರಾ, ಪ್ರತಿನಿತ್ಯ ನಾನು ಮಲಗೋದು ರಾತ್ರಿ 3:30, 2:30, 4:30 ಈ ಥರ ಆಗ್ಬಿಟ್ಟಿದೆ. ನಮ್ಮ ದಿನಚರಿ ಒಂಥರ ವರ್ಸ್ಟ್ ಆಗ್ಬಿಟ್ಟಿದೆ ಇವಾಗ. ಫುಲ್ಲು ಹಾರ್ಡ್ ವರ್ಕ್ ಮಾಡ್ತಾಯಿದ್ದೀವಿ. ಏಜ್ ಆಯಿತು, ಇನ್ನೇನಾದರೂ ಮಾಡ್ಕೋಬೇಕು, ನಮ್ಮ ಜೀವನದಲ್ಲಿ ನಾವು ಸೆಟ್ಲ್ ಆಗಬೇಕು, ಮುಂದೆ ನಮಗೇನಾದ್ರು ಆದರೆ ನೋಡ್ಕೊಳಕ್ಕೆ ಯಾರೂ ಇಲ್ಲ ಅಂಥೇಳಿ ಭಯ ಹತ್ಕೊಂಡ್ಬಿಟ್ಟಿದೆ. ಅದಕ್ಕೋಸ್ಕರ ಹೆವ್ವಿ ವರ್ಕ್ ಮಾಡ್ತಾಯಿದ್ದೀವಿ. ಆರೋಗ್ಯ ಫುಲ್ಲು ಕುಲ್ಗೆಟ್ಟೋಗ್ಬಿಟ್ಟಿದೆ. ಅದಕ್ಕೋಸ್ಕರ ನಾನು ತುಂಬ ದಿನ ಆಯಿತು ವಾಕ್ ಮಾಡಿದೆ ಅಂತ ಹೇಳಿಬಿಟ್ಟು ವಾಕ್ ಮಾಡೋದಕ್ಕೆ ಅಂತ ಬಂದೆ. ಬ್ಯಾಕ್ ಪೇಯ್ನ್ ಶುರುವಾಗಿದೆ, ಇನ್ನೂ ಏನೋ ಕೆಲವೊಂದಿಷ್ಟೆಲ್ಲ ಸುಮಾರು ಶುರು ಆಗಿದೆ ಲೈಟಾಗಿ ಈಗಲೇ. ಹೀಗೆಲ್ಲ ಇದೆ ಸ್ನೇಹಿತರೆ. ನೋಡಿ, ಇಷ್ಟೊಂದೆಲ್ಲ ಶ್ರಮಪಟ್ಟು ನಾವು 30-40 ವ್ಯೂಸ್ಗಳು ಬಂದರೆ ನಮ್ಗೆ ಹೆಂಗೆ ಆಗಬೇಡ. ನೀವು ಅಂತೀರಿ, ಗುರು ನಿಮ್ಮ ಚಾನಲ್ ವಿಡಿಯೋಸ್ಗಳನ್ನೇ ಹಾಕಲ್ಲ. ಅಲ್ಲ ಗುರುವೇ, ವಿಡಿಯೋಸ್ ಹಾಕಲ್ಲ, ಓಕೆ, ಹಾಕಿದ್ದನ್ನಾದರೂ ನೋಡಿರಿ, ಹಾಕಿದ್ದಕ್ಕಾದರೂ ನಮ್ಗೆ ಸಪೋರ್ಟ್ ಮಾಡ್ರಲ್ಲ. ಬೇರೆ ಬೇಡದಿದ್ದು ಕಂಟೆಂಟಿಗೆಲ್ಲ ಸಪೋರ್ಟ್ ಮಾಡ್ತೀರಿ, ಇಷ್ಟು ಒಳ್ಳೆ ಕಂಟೆಂಟನ್ನು ಹಾಕಿದರೆ ಸಪೋರ್ಟ್ ಮಾಡಲ್ಲ ಅಂತಂದರೆ ಹೇಗೆ? ಇವಾಗ ನೀವೇನು ಹೇಳ್ತೀರ ಅದನ್ನೇ ನಿಮಗೆ ಹೇಳ್ತೀನಿ. ನೀವು ಅಂತೀರಲ್ಲ ಕಂಟೆಂಟನ್ನು ಹಾಕಲ್ಲ ಗುರುವೇ, ನೀವು ವ್ಯೂಸ್ ಹೆಂಗೆ ಬರುತ್ತೆ? ಓಕೆ, ಇನ್ನೊಂದು ಚಾನಲ್ ಇದೆ, ಸನಾತನ 95 ಅಂತ ಹೇಳ್ಬಿಟ್ಟು, ಜ್ಯೋತಿಷ್ಯ ಚಾನಲ್ಲು, ಸಪೋರ್ಟ್ ಮಾಡಿ ಅಲ್ಲ. ಡೈಲಿ ಕಂಟೆಂಟನ್ನು ಹಾಕ್ತೀವಿ, ಕರೆಕ್ಟಾಗಿ 7:30 ಕರೆಕ್ಟಾಗಿ ಪಬ್ಲಿಷ್ ಆಗುತ್ತೆ. ಕರೆಕ್ಟಾಗಿ ಕೆಲಸ ಮಾಡ್ತಾಯಿದ್ದೀವಿ. ನಮ್ಮ ಥರ ನಿಯತ್ತಾಗಿ ಕೆಲಸ ಮಾಡೋರು ಇದ್ದಾರೆ, ಇಲ್ಲ ಅಂತ ಹೇಳಿಲ್ಲ. ನಮ್ಮ ಊರಿನಲ್ಲಿ ನಾನು ಹೇಳಿದ್ದು, ನಮ್ಮ ಊರಿಗೆ ಸಂಬಂಧಪಟ್ಟಂಗೆ ಹೇಳಿದ್ದು ನಾನು. ಓಕೆನಾ. ಇಷ್ಟು ಹೆವಿ ಕೆಲಸ ಮಾಡ್ತಾಯಿದ್ವಿ ಸ್ನೇಹಿತರೆ. ನೀವು ನಂಬಲ್ಲ, ದಿನಕ್ಕೆ 3 ವಿಡಿಯೋಸನ್ನು ನಾನು ಎಡಿಟಿಂಗ್ ಮಾಡಿ ಶೆಡ್ಯೂಲ್ ಮಾಡಿಡ್ತೀನಿ. ದಿನಕ್ಕೆ 3 ವಿಡಿಯೋಸನ್ನು ಎಡಿಟಿಂಗ್ ಮಾಡಿ ಶೆಡ್ಯೂಲ್ ಮಾಡಿರ್ತೀನಿ, ಒಂದು ದಿನವೂ ವೇಸ್ಟ್ ಆಗಬಾರ್ದು ಅಂಥೇಳಿ. ಇವಾಗ ನೋಡಿ, ನಾನು ಊರಿಗೆ ಬಂದು 1 ವಾರ ಆಯಿತು. ಓಕೆನಾ. ಊರಿಂದ ಬರಬೇಕಾದ್ರೆ ನಮ್ಮ ಸ್ನೇಹಿತರಂತೂ ಬಿಡಿ, ಫ್ರೀನೇ ಇರಲ್ಲ ಅವರು. ಪ್ರತಿನಿತ್ಯ ಕಾರ್ಯಕ್ರಮಗಳು ಅದು ಇದು, ಒಂದು ದಿವಸನೂ ಫ್ರೀ ಇರಲ್ಲ, ಸಿಕ್ಕಾಬಿಟ್ಟು ಬ್ಯುಸಿ. ಅವರಿಗೂ ಮದುವೆ ಆಗಿದೆ, ಚಿಕ್ಕ ಮಗು ಇದೆ ಪಾಪ. ಎಷ್ಟು ಕಿಲಾಡಿ ಅಂದರೆ ಅವಳ ಮಗಳು, ಸಿಕ್ಕಾಬಿಟ್ಟು ಕಿಲಾಡಿ. ಹಂಗೆ ಇದ್ಕೊಂಡು ಕೂಡ ಪಾಪ ಯೂಟ್ಯೂಬ್ ಬಗ್ಗೆ ಅವ್ರಿಗೆ ಇಂಟ್ರೆಸ್ಟ್ ಇರಲಿಲ್ಲ. ನಾನೇ ಕರೆಸಿದ್ದೆ ಅವ್ರನ್ನ. ಎಷ್ಟೋ ಜನರಿಗೆ ಹೆಲ್ಪ್ ಆಗ್ತಾಯಿದೆ ಅವರಿಂದ, ಎಲ್ಲರಿಗೂ ಹೆಲ್ಪ್ ಆಗಲಿ ಅನ್ನೋ ದೃಷ್ಟಿಯಿಂದ ನಾನೇ ಯೂಟ್ಯೂಬ್ ಚಾನಲ್ ಮಾಡಿಸಿ
ಫಿಕ್ಸ್ ಮಾಡಿರುವಂಥದ್ದು. ಓಕೆನಾ. ನಮ್ಮಿಬ್ಬರು ಮುಂದಿನ ಲೈಫ್ ಚೆನ್ನಾಗಿರ್ಬೇಕು ಅಂತ ಹೇಳಿ ನಾವು ಅವರು ಸಿಕ್ಕಾಪಟ್ಟೆ ಕ್ಲೋಸ್ ಫ್ರೆಂಡ್ಸು ತುಂಬ ವರ್ಷಗಳಿಂದ. ಓಕೆನಾ. ಹಾಗೆ ನಾವಿಬ್ಬರು ಚೆನ್ನಾಗಿರ್ಬೇಕು ಅಂತ ಹೇಳ್ಬಿಟ್ಟು ನಾವಿಬ್ಬರು ಒಂದೇ ಕಡೆ ಇರೋಣ, ಕೊನೆ ತನಕನೂ ಚೆನ್ನಾಗಿರ್ಬೇಕು, ಕೊನೆ ತನಕನೂ ನಾವಿಬ್ಬರು ಒಂದಾಗಿರ್ಬೇಕು ಅಂತ ಹೇಳ್ಬಿಟ್ಟು ಇಷ್ಟೊಂದೆಲ್ಲ ಶ್ರಮ ಪಡ್ತಾಯಿದ್ವಿ. ಸಪೋರ್ಟ್ ಮಾಡ್ರಲ್ಲ ಸ್ನೇಹಿತರೆ, ಇಷ್ಟೊಂದೆಲ್ಲ ಶ್ರಮ ಪಡ್ತಾಯಿದ್ವಿ, ಸಪೋರ್ಟ್ ಮಾಡಿ. ಓಕೆನಾ. ನೋಡಿ, ನಿಮ್ಗೆ ಆ ಕಂಟೆಂಟ್ ಇಷ್ಟ ಆಯಿತು ಅಂತಂದ್ರೆ ಸಪೋರ್ಟ್ ಮಾಡಿ. ಸಿಕ್ಕಾಪಟ್ಟೆ ಫೋರ್ಸ್ ಮಾಡಿಬಿಟ್ಟೆ ಅಂತ ಅನಿಸುತ್ತೆ, ಬೇಜಾರಾಗುತ್ತೆ ಸ್ನೇಹಿತರೆ, ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಲೈಫಲ್ಲಿ ಸೋತಿದ್ದೀವಿ, ಲೈಫಲ್ಲಿ ತುಂಬ ಸೋತ್ಬಿಟ್ಟಿದ್ದೀವಿ. ಬಟ್ ಎಲ್ಲಾದರೂ ಒಂದು ಗೆಲುವು ಸಿಗುತ್ತಾನ ಅಂತ ಹೇಳಿ ಕಾಯ್ತಾ ಇದ್ದೀವಿ. ಆ ಗೆಲುವು ಸಿಕ್ಬಿಟ್ರೆ ಸಖತ್ ಖುಷಿ ಆಗ್ಬಿಡುತ್ತೆ. ಅದಕ್ಕೋಸ್ಕರ ನೀವೇನು ಅನ್ಕೊಂತೀರೋ ಗೊತ್ತಿಲ್ಲ, ಮನ್ಸಿಗೆ ಬೇಜಾರಾದರೆ ಸಿಕ್ಕಾಪಟ್ಟೆ ಮಾತಾಡ್ಬಿಡ್ತೀನಿ. ನನ್ನ ಗುಣನೇ ಹಾಗೆ, ಎದುರುಗಡೆ ಒಂದು ಹಿಂಗಡೆ ಒಂದು ಇಲ್ಲ, ಏನೇ ಇದ್ರೂ ಡೈರೆಕ್ಟಾಗಿ ಹೇಳ್ಬಿಡ್ತೀನಿ. ಅದಕ್ಕೆ ನಮಗೆ ಫ್ರೆಂಡ್ಸ್ ಯಾರೂ ಇಲ್ಲ, 1-2 ಜನ ಇದ್ದಾರೆ ಅಷ್ಟೇ. ಓಕೆನಾ. ಸರಿ ಸ್ನೇಹಿತರೆ, ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋಕ್ಕಾದ್ರೆ ತಿಳಿಸಿ. ಇಷ್ಟನ್ನು ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಎಲ್ಲ ಕಡೆ ಸೋಷಿಯಲ್ ಮೀಡ್ಯಾದಲ್ಲಿ ನೀವು ವಾಟ್ಸಪ್ಪು ಫೇಸ್ಬುಕ್ಕಲ್ಲೆಲ್ಲ ಶೇರ್ ಮಾಡಿ. ಓಕೆನಾ. ಸರಿ ಸ್ನೇಹಿತರೆ, ಇಷ್ಟನ್ನು ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾವು ಸಿಗ್ತೀವಿ ಮುಂದಿನ ವ್ಲಾಗ್ನಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ನಗ್ತಾ ನಗಿಸ್ತಾ ಇರಿ ಮತ್ತು ಆರೋಗ್ಯದಿಂದಿರಿ. ಸಿಗೋಣ ಮುಂದಿನ ವ್ಲಾಗ್ನಲ್ಲಿ. ಇವತ್ತು ಸಾಯಂಕಾಲ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಬೆಂಗಳೂರಿಗೆ ಹೋದ್ಮೇಲೆ ಸಿಗೋಣಂತೆ. ಓಕೆ, ಟೇಕ್ ಕೇರ್.